ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಂಡಿಪೆಂಡೆನ್ಸ್ ಡೇಯ ದಿನದ ಒಂದು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆನೇ ನಮಗೆ ಪೂಜೆಗೆ ಹೋಗಲಿಕ್ಕಿದೆ, ಹಾಗಾಗಿ ನಾನಿಲ್ಲಿ ಫೇಸ್ ವಾಶನ್ನು ಮಾಡ್ಕೊಳ್ತಾ ಇದ್ದೇನೆ. ಫೇಸ್ ವಾಶ್ ನಾನು ಯಾವಾಗಲೂ ಹೇಳೋ ಹಾಗೇನೆ ಕ್ಯೂರ್ಸ್ಕಿನ್ ಅವರ ಈ ಒಂದು ಫೇಸ್ ವಾಶನ್ನೇ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೇನೆ. ಆಲ್ಮೋಸ್ಟ್ ಈಗ ಒಂದು 3 months ಆಗ್ತಾ ಬಂತು ನನಗೆ ಇದನ್ನ ಯೂಸ್ ಮಾಡ್ತಾ. ಸೊ ಇದು ನಾನು ಸೆಕೆಂಡ್ ಟೈಮ್ ಪುನಃ ತಗೊಂಡಿರುವಂಥದ್ದು. ಎಷ್ಟು ಸಲ ಮುಖ ತೊಳೆಯುವಾಗ ನನಗೆ ಯಾವಾಗ ಜಿಡ್ಡು ಅನಿಸ್ತದೆ ಅವಾಗೆಲ್ಲ ಇದನ್ನೇ ನಾನು ಯೂಸ್ ಮಾಡುವಂಥದ್ದು. ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ, ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಈ ಕ್ಯೂರ್ಸ್ಕಿನ್ ಅಂತ ಹೇಳುವ ಆ್ಯಪ್ ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರ್ ಎರಡರಲ್ಲಿ ಕೂಡ ಅವೈಲೇಬಲ್ ಇದೆ. ಅಲ್ಲಿಂದ ನಾವು ಡೌನ್ಲೋಡ್ ಮಾಡಿದ ನಂತರ ಈ ರೀತಿಯಲ್ಲಿ ನಮ್ಮ ಹತ್ರ ಸ್ವಲ್ಪ ಎಲ್ಲ ಕ್ವೆಶನ್ಸನ್ನು ಕೇಳ್ತಾರೆ. ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ನಾವು ಅವರಿಗೆ ಹೇಳಬೇಕು. ಅದಾದ ನಂತರ ಈ ರೀತಿಯಲ್ಲಿ ಎರಡೂ ಸೈಡಿಂದ ನಮ್ಮ ಮುಖದ ಫೋಟೋವನ್ನು ತೆಗೆದು ಅದನ್ನು ಸ್ಕ್ಯಾನ್ ಮಾಡಿದ ನಂತರ ಅದರಲ್ಲಿ ಏನೆಲ್ಲ ತೊಂದರೆ ಇದೆ, ನೀವು ಗರ್ಭಿಣಿಯ ಅಥವಾ ಫೀಡಿಂಗ್ ಮದರ, ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ, ಅದನ್ನೆಲ್ಲ ಕೇಳಿದ ನಂತರ ಒಬ್ಬರು ಡಾಕ್ಟರ್ ನಿಮಗೆ ಸಿಗ್ತಾರೆ. ಅದಾದ ನಂತರ ಅವರು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಸ್ಕಿನ್ನಿಗೆ ಆಗುವಂತಹ ಪರ್ಫೆಕ್ಟ್ ಆಗಿರುವಂತಹ ಪ್ರಾಡಕ್ಟ್ಸನ್ನು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನಿಮಗೆ ಏನೆಲ್ಲ ಸ್ಕಿನ್ನಲ್ಲಿ ಇಶ್ಯೂಸ್ ಇದೆ ಅದನ್ನೆಲ್ಲ ನೀವು ಹೇಳಿದರೆ ಆಯಿತು. ನಿಮ್ಮ ಸ್ಕಿನ್ನಿಗೆ ಯಾವ ರೀತಿಯಲ್ಲಿ ಬೇಕು ಅದೇ ರೀತಿಯಲ್ಲಿ ಈ ಒಂದು ಡಾಕ್ಟರ್ ಅಂದರೆ ಡರ್ಮಟಾಲಜಿಸ್ಟೇ ನಮಗೆ ರೆಕಮೆಂಡ್ ಮಾಡಿ ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಭಯಪಡಬೇಕಂತ ಇಲ್ಲ. ಹಾಗೂ ನಮಗೆ ಕನ್ಸಲ್ಟೇಷನ್ ಫೀಸ್ ಕೂಡ ಉಳಿತದೆ ಮತ್ತು ಟೈಮ್ ಕೂಡ ಎಷ್ಟೋ ಸೇವ್ ಆಗ್ತದೆ. ಸೊ ಇಲ್ಲಿ ನಾನು ಫೇಸನ್ನು ವಾಶ್ ಮಾಡಿ ಆದ ನಂತರ ಮಿನರಲ್ ಸನ್ಸ್ಕ್ರೀನ್ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೇನೆ. ಇದು ಜಸ್ಟ್ ಒಂದು ಡ್ರಾಪ್ ಅಷ್ಟೇ ತಗೊಳ್ಳುವಂಥದ್ದಷ್ಟೇ. ನೋಡಿ, ಇಷ್ಟೇ ತಗೊಂಡು ಸ್ಕಿನ್ನಿಗೆ, ಮುಖಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆ ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಈವನ್ ಆಗಿ ಸ್ಪ್ರೆಡ್ ಆಗ್ತದೆ. ಆಯಿಲಿ ಆಗಿ ಏನೂ ಕೂಡ ಇಲ್ಲ, ಜಿಡ್ಡು ಅಂತ ಹೇಳಿ ಅನಿಸೋದಿಲ್ಲ. ಬೇಗನೆ ಬ್ಲೆಂಡ್ ಆಗಿ ಒಂದು ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡ್ತದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ನಾನು ಆಲ್ರೆಡಿ ಹೇಳಿದ್ದೇನೆ, ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ ಕೂಡ. ತುಂಬ ಚೆನ್ನಾಗಿದೆ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನ್ನ ಸ್ಕಿನ್ ಮಳೆಗಾಲದಲ್ಲಿ ಎಲ್ಲ ತುಂಬ ಡ್ರೈ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾಯಿತ್ತು. ಬಟ್ ಈ ಸಲ ನನಗೆ ಏನು ಕೂಡ ತೊಂದರೆ ಆಗಲಿಲ್ಲ. ಮತ್ತು ನಾನು ನನ್ನ ಫುಡ್ ಡಯಟ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೇನೆ. ಆದಷ್ಟು ತರಕಾರಿ, ಫ್ರೂಟ್ಸ್ ಇಂಥದ್ದನ್ನು ಇನ್ಕ್ಲೂಡ್ ಮಾಡ್ತೇನೆ. ಹೆಚ್ಚಾಗಿ ನೀರು, ನಾನು ಯಾವಾಗಲೂ ನೀರು ಕುಡಿತೇನೆ, ಬಟ್ ಇನ್ನೂ ಕೂಡ ಹೆಚ್ಚಾಗಿ ನಾನೀಗ ಮಳೆಗಾಲ ಆದರೂ ಕೂಡ ನೀರು ಕುಡಿತಾ ಇದ್ದೇನೆ. ಖಾಲಿ ಹೊರಗಡೆಯಿಂದ ಏನು ಅಪ್ಲೈ ಮಾಡಿದ್ರೆ ಆಗೋದಿಲ್ಲ, ಒಳಗಿಂದ ನಮ್ಮ ಬಾಡಿಯನ್ನು ಕೂಡ ನಾವು ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರನೇ 1499 ಇದು ವರ್ತ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡಿಲೈಟ್ 100 ಅನ್ನುವಂಥ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತದೆ. ಇಲ್ಲಿ ಬೆಳಿಗ್ಗೆ ಮುಂಚೆ ನಾವು ಎದ್ದು ಟೀ ಎಲ್ಲ ಕುಡಿತಾ ಇದ್ದೇವೆ. ಇವತ್ತು ನಮಗೆ ಪತ್ರೊಡೆ ಮಾಡಿದರು, ಅತ್ತೆ ನೆನ್ನೆ ಪತ್ರೊಡೆ ಮಾಡಿಟ್ಟಿದ್ರು ನೆನ್ನೆ ನೈಟೆ. ಸೊ ಅದನ್ನು ಇಲ್ಲಿ ಹಸ್ಬೆಂಡ್ ಮತ್ತು ಮಾವ ಮಾತ್ರ ತಿಂದಿದ್ದಾರೆ. ಸಿಯೋನ್ಗೆ ಬೆಳಿಗ್ಗೆ ಮುಂಚೆ ಏನು ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟೊಂದು, ಹಾಗಾಗಿ ಒಂದು ರಸ್ಕನ್ನು ಕೊಟ್ಟಿದ್ವಿ, ಅದು ಕೂಡ ಅವನಿಗೆ ಬೇಡ ಅಂತ ಹೇಳಿದ. ಹಾಗಾಗಿ ಅವನು ಏನು ಸಹ ತಿನ್ನಲಿಲ್ಲ. ನಾನು 1-2-3 ರಸ್ಕನ್ನು ತಿಂದು, ಈಗಂದರೆ ಆಲ್ರೆಡಿ ನೋಡಿ ಟೈಮ್ 7:15 ಆಗ್ತಾ ಬಂದಿದೆ. ಆ್ಯಕ್ಚುಲಿ 7:45 ಆಗುವಾಗ ನಮಗೆ ಚರ್ಚಿಗೆ ರೀಚ್ ಆಗಬೇಕು, ಬಟ್ ಇವತ್ತು ತುಂಬ ಲೇಟ್ ಆಗಿದೆ. ನಿನ್ನೆ ನೈಟ್ ಕೂಡ ಮಗು ತುಂಬ ಅಳ್ತಾ ಇದ್ದ, ಹಾಗಾಗಿ ಸರಿಯಾಗಿ ನಿದ್ದೆ ಕೂಡ ಆಗಿರಲಿಲ್ಲ ನಮ್ಮದು. ಅಂತ ಡಾಡಾಗಡೆ ಇದಕ್ಕೆ ಪಾಲಕವನ್ನು ಸಹಿತ ಸಕಾಳಿ ಬೆಳಕ ಮುಂಚೆ ಹಿಂಗೆ ಮೈರು ಒಂಕ್ಲರ ಮಾರುಗಲ್ತದುಕ ಓಕೆಗೆ ಸಿಯೋನ್ಗೆ ಬೆಳಿಗ್ಗೆ ಏನು ತಿನ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಕ್ಕೆ ಅವನು ಹೋಗಿ ಈ ಕೋಕೋನಟ್ ಲಾಡು ತಗೊಂಡು ಬಂದಿದ್ದಾನೆ. ಅದನ್ನು ಕುತ್ಕೊಂಡು ತಿಂತಾ ಇದ್ದಾನೆ ಬೆಳಿಗ್ಗೆ ಮುಂಚೆನೇ. ಸೊ ಬೆಡ್ಡೆಲ್ಲ ಫುಲ್ ಮೆಸ್ಸಾಗಿ ಹೋಗಿದೆ, ಮತ್ತು ಬೆಡ್ ಕೂಡ ತೆಗಿಲಿಲ್ಲ ಇನ್ನೂ ಸಹ. ಯಾಕೆಂದರೆ ಅರ್ಜೆಂಟಲ್ಲಿ ಈಗ ನಾವು ಹೊರಡ್ತಾ ಇರುವಂಥದ್ದು. ನಾನು ಬಟ್ಟೆ ಕೂಡ ರೆಡಿ ಮಾಡಲಿಲ್ಲ, ನಾನು ಪೂಜೆಗೆ ಹೋಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾಕೆಂದರೆ ನಿನ್ನೆ ಕೂಡ ನಾವು ಮಗುವನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದಂಥದ್ದು. ಬಟ್ ಹಾಸ್ಪಿಟಲ್ಗೆ ಹೋಗಿ ಬಂದ ನಂತರ ಮಗುವಿಗೆ ಫುಲ್ ಜ್ವರ ಸ್ಟಾಪ್ ಆಯಿತು. ಅದಕ್ಕಿಂತ ಮುಂಚೆ ಅವನಿಗೆ 6 hours once ರಿಪೀಟ್ ಆಗ್ತಾನೆ ಇತ್ತು ಜ್ವರ, ಮದ್ದು ಕೊಡೋದೇ ಇತ್ತು. ಹಾಗಾಗಿ ನಾನು ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಯಾಕಂದರೆ ಮಗು ಹೇಗಿದ್ರು ಮನೇಲಿದ್ರು ನನ್ನೊಟ್ಟಿಗೆ ಇರುವಂಥದ್ದು, ಹೊರಗೆ ಹೋದರೂ ಕೂಡ ನನ್ನೊಟ್ಟಿಗೆ ಇರುವಂಥದ್ದು. ಅವನಿಗೆ ವೈರಲ್ ಫೀವರ್ ಅಲ್ವಾ, ಹಾಗಾಗಿ ತೊಂದರೆ ಇಲ್ಲ, ಹೋಗುವ ಅಂತ ಹೇಳಿ ಬೆಳಿಗ್ಗೆ ಡಿಸೈಡ್ ಆದಂಥದ್ದು, ಹೋಗ್ತೇನೆ ಅಂತ ಹೇಳಿ. ಸಿಯೋನ್ಗೆ ನಾನು ಪೂಜೆಗೆಲ್ಲ ಕರ್ಕೊಂಡು ಹೋಗುವಾಗ ಡೈಪರನ್ನು ಹಾಕ್ತೇನೆ. ಯಾಕೆಂದರೆ ಅವನಿಗೆ ಈಗ ಯೂರಿನ್ ಪಾಸ್ ಮಾಡಲಿಕ್ಕಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಹೇಳುವಂಥದ್ದು. ಲಾಸ್ಟ್ ಮೂಮೆಂಟಿಗೆ ಅಲ್ಲಿ ಬಾತ್ರೂಮ್ ದೂರ ಇದೆ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಷ್ಟರೊಳಗೆ ಅವನು ಪ್ಯಾಂಟಲ್ಲೇ ಮಾಡಿಬಿಡ್ತಾನೆ. ಹಾಗಾಗಿ ಡೈಪರನ್ನು ಪೂಜೆಗೆ ಹೋಗುವಾಗ ಹಾಕ್ತೇನೆ. ಮತ್ತು ಈಗ ನೈಟ್ ಟೈಮ್ ನಾವು ಹಾಕ್ತಾ ಇಲ್ಲ. ಈಗ ಒಂದು 1 month ಆಗ್ತಾ ಬಂತು. ಈಗ ಅವನು ನೈಟ್ ಯೂರಿನ್ ಪಾಸ್ ಮಾಡಿ ಮಲಗಿದರೆ ಮತ್ತು ಬೆಳಿಗ್ಗೆ ಎದ್ದೇಳುವಂಥದ್ದು. ಸೊ ಮಕ್ಕಳಿಗೆ ಒಮ್ಮೆ ಬ್ಲ್ಯಾಡರ್ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಾಗೋ ತನಕ ಅದಾದ ನಂತರ ಸರಿ ಆಗ್ತಾರೆ. ನಾನು ಕೂಡ ಈಗ ಹೊರಟಿದ್ದೇನೆ. ನಾನು ಬೇರೆ ಯಾವುದೋ ಒಂದು ಬಟ್ಟೆ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಈಗ ಅಯನ್ ಮಾಡಲಿಕ್ಕೆಲ್ಲ ಕರೆಂಟ್ ಕೂಡ ಇರಲಿಲ್ಲ. ಹಾಗಾಗಿ ಸಿಕ್ಕಿದ ಬಟ್ಟೆಯನ್ನು ಹಾಕ್ಕೊಂಡು ನಾನು ಹೋಗ್ತಾ ಇದ್ದೇನೆ.
ಹೇರ್ ಕೂಡ ಕಟ್ ಮಾಡಿಸಿದ್ದೆ ನಾನು ನಿನ್ನೆ ಮಗುವನ್ನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಬರುವಾಗ ಹೇರ್ ಕಟ್ ಮಾಡಿಸಿ ಬಂದಿದ್ದೇನೆ. ಹೇರ್ ತುಂಬ ಲಾಂಗ್ ಆಗಿತ್ತು ಮತ್ತು ಲಾಸ್ಟ್ ಟೈಮ್ ನಾನು ಮನೆಯಲ್ಲೇ ಕಟ್ ಮಾಡಿದಂಥದ್ದು, ಹಾಗಾಗಿ ಈ ಸಲ ಸ್ವಲ್ಪ ಕರೆಕ್ಟಾಗಿ ಮತ್ತು ಶಾರ್ಟಾಗಿ ಮಾಡುವಂತ ಹೇಳಿ ಶಾರ್ಟ್ ಮಾಡಿಸಿ ಬಂದಿದ್ದೆ. ಈ ಒಂದು ಬ್ಯಾಗ್ ಏನಿದೆ, ಈ ಬ್ಯಾಗ್ ನಾನು ಸೇಲ್ ಮಾಡ್ತಾ ಇದ್ದೇನೆ. ಈ ಬ್ಯಾಗ್ ಬಗ್ಗೆ ಮತ್ತು ಉಳಿದ ಕೆಲವೊಂದು ಬ್ಯಾಗ್ಸ್ ಎಲ್ಲ ಇದೆ, ಅದರ ಬಗ್ಗೆ ನಾನೊಂದು ಡೀಟೇಲ್ಡ್ ಆಗಿರುವಂತಹ ವಿಡಿಯೋ ಮಾಡ್ತೇನೆ. ಬಟ್ ಈ ಒಂದು ಬ್ಯಾಗ್ ಏನಿದೆ ಇದರ ಸೈಜ್ XXL. ಈ ಮಾಮ್ಸಿಗೆ ಅಂದರೆ ಮದರ್ಸಿಗೆ ಡೈಪರ್ಸ್ ಮತ್ತು ಫೀಡಿಂಗ್ ಬಾಟಲ್ಸ್, ವಾಟರ್ ಬಾಟಲ್ ಎಲ್ಲದನ್ನು ಕ್ಯಾರಿ ಮಾಡಲಿಕ್ಕೆ, ಮತ್ತು ವರ್ಕಿಂಗ್ ವುಮೆನಿಗೆಲ್ಲ ಲಂಚ್, ಲ್ಯಾಪ್ಟಾಪ್ ಕ್ಯಾರಿ ಮಾಡಲಿಕ್ಕೆ ಕೂಡ ಇದರಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇದೆ, ಪ್ಯಾಡೆಡ್ ಒಂದು ಸ್ಪೇಸ್ ಕೂಡ ಇದೆ. ಹಾಗಾಗಿ ತುಂಬಾ ಯೂಸ್ ಆಗುವಂಥ ಒಂದು ಬ್ಯಾಗ್ ಇದು. ಈಗ ನಾವು ಚರ್ಚಿಗೆ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಆಲ್ರೆಡಿ ಲೇಟ್ ಆಗಿದೆ. ನಾನು ಮಗುವಿಗೆ ಕೂಡ ಇನ್ನೂ ಹೊರಡಿಸಿಲ್ಲ, ಯಾಕೆಂದರೆ ಮಗುವನ್ನು ಹೋಗುವ ಆನ್ ದ ವೇಯಲ್ಲೇ ಹೊರಡಿಸ್ತೇನೆ ಅಂತ ಹೇಳಿ. ಮತ್ತು ಅವನಿಗೆ ಕಾರಲ್ಲಿ ಫೀಡ್ ಕೊಟ್ಟರೆ ಅವನು ವಾಮಿಟ್ ಮಾಡ್ತಾನೆ. ಅವನಿಗೆ ಹೀಗೆ ಟ್ರಾವೆಲ್ ಮಾಡುವಾಗ ಫೀಡ್ ಮಾಡಿಸಿದರೆ ಅವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಈಗ ಅವನನ್ನು ಹಾಗೆಯೇ ಇಟ್ಕೊಂಡಿದ್ದೇನೆ. ಮತ್ತು ಅವನು ಮೋಷನ್ ಕೂಡ ಪಾಸ್ ಮಾಡ್ತಾ ಇದ್ದ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅದರ ನಂತರನೇ ಬಟ್ಟೆಯನ್ನೆಲ್ಲ ಹಾಕಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಆಲ್ರೆಡಿ ಲೇಟ್ ಆಗಿದೆ, ಏನಾಗ್ತದೆ ನೋಡಬೇಕು ಇನ್ನು. ಚರ್ಚ್ ಹತ್ರ ಬಂದಿದ್ದೇವೆ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾಲು ಭಾಗದಷ್ಟು ಆಗಿದೆ. ಹಸ್ಬೆಂಡ್ ಎಲ್ಲ ಬೇಗ ಹೋಗಿದ್ದಾರೆ. ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ಮಗುವಿನ ಡೈಪರನ್ನೆಲ್ಲ ಚೇಂಜ್ ಮಾಡಿ ಅವನಿಗೆ ಫೀಡ್ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳಿಸಿದ್ದೇನೆ. ಯಾಕಂದರೆ ನಿನ್ನೆಲ್ಲ ಹುಷಾರಿರಲಿಲ್ಲ ಅಲ್ಲ ಅವನಿಗೆ, ಎಲ್ಲಿಯಾದರೂ ಸ್ಪಿಟ್ ಮಾಡ್ತಾನೆ, ವಾಮಿಟ್ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿದ ನಂತರನೇ ಹೋದಂಥದ್ದು. ಇಲ್ಲಿ ಪೂಜೆ ಆದ ನಂತರ ಫ್ಲ್ಯಾಗ್ ಹಾಸ್ಟಿಂಗ್ ಸೆರೆಮನಿ ಆಗ್ತಾ ಇದೆ. ಇಲ್ಲಿ ಫುಲ್ ಸೇಕ್ರೆಡ್ ಹಾರ್ಟ್ ಇನ್ಸ್ಟಿಟ್ಯೂಷನಲ್ಲಿ ಯಾವುದೆಲ್ಲ ಕ್ಲಾಸಸ್ ಇದೆ ಅಂದರೆ ನರ್ಸರಿಯಿಂದ ಹಿಡಿದು MCOM ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ ಕೂಡ ಒಟ್ಟಿಗೆ ಗ್ಯಾದರ್ ಆಗಿ NCC, NSS ಮತ್ತು ಉಳಿದ ಸ್ಟೂಡೆಂಟ್ಸ್ ಒಂದು ಟೈಮ್ನಲ್ಲಿ ನಾನು ಇದೇ ರೀತಿಯಲ್ಲಿ ಈ ಗ್ರೌಂಡಲ್ಲಿ ಮಾರ್ಚ್ ಪಾಸ್ಟನ್ನು ಮಾಡಿದ್ದೇನೆ. ಈಗ ನನಗೆ ಆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇತ್ತು. ಇಲ್ಲಿ ಸಿಯೋನ್ಗೆ ಬೇರೆ ಮಕ್ಕಳೆಲ್ಲ ಇದ್ರಲ್ವ, ಸೊ ಅವರೆಲ್ಲ ಫ್ಲ್ಯಾಗ್ ತಗೊಂಡು ಬಂದಿದ್ದರು ಪೂಜೆಗೆ ಬರುವಾಗ. ಅವನಿಗೆ ಸಹ ಫ್ಲ್ಯಾಗ್ ಬೇಕಂತೆ, ಹಾಗಾಗಿ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೀಗೇ ಕೂತ್ಕೊಳ್ಳೋದೆ, ಎಲ್ಲಿ ಬೇಕು ಅಲ್ಲಿ ಕೂತ್ಕೊಳ್ತಾನೆ. ಒಂದೇ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೊಬ್ಬೆ ಹಾಕಿ. ಅದಕ್ಕೆ ಜೋರು ಮಾಡಿದರೆ ಕೂಗಲಿಕ್ಕೆ ಪರ್ಮಿಷನ್ ಇಲ್ಲ ಆದರೆ ನೋಡಿ ಈ ರೀತಿಯಲ್ಲಿ ಕೂತ್ಕೊಳ್ಳುವಂಥದ್ದು. ನಿಮ್ಮ ಮಕ್ಕಳು ಹಾಗೆ ಇದ್ದಾರೆ? ಕಾಮೆಂಟ್ ಮಾಡಿ ಆಯಿತಾ. ನಾನು ಮಗುವಿಗೆ ಮೆಡಿಸಿನನ್ನು ಕೊಟ್ಟಿರಲಿಲ್ಲ ಜ್ವರದ್ದು. ನಾನು ಜಸ್ಟ್ ಪ್ರೇಯರ್ ಮಾಡಿದ್ದೆ ಅಷ್ಟೇ ನಿನ್ನೆ ನೈಟ್. ಇನ್ನು ನಾನು ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ ಅಂತ ಹೇಳಿ, ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಮಕ್ಕಳಿಗೆ ಒಳ್ಳೆಯದು ಸಹ ಅಲ್ಲ. ಈಗ 2-3 ಕೋರ್ಸ್ ಆಯಿತು ಅವನಿಗೆ, ಹಾಗಾಗಿ ಇನ್ನು ಕೊಡೋದಿಲ್ಲ ಅಂತ ಹೇಳಿ ನಾನು ನಿನ್ನೆ ನೈಟ್ ಡಿಸೈಡ್ ಮಾಡಿದ್ದೆ. ಬಟ್ ಇವತ್ತು ದೇವರ ದಯೆಯಿಂದ ಸ್ವಲ್ಪನೂ ಜ್ವರ ಇಲ್ಲ, ಯಾವುದೇ ಸಿಂಪ್ಟಮ್ಸ್ ಕೂಡ ಅವನಿಗೆ ಇಲ್ಲ, ಹುಷಾರಾಗಿದ್ದಾನೆ. ನಾನು ಸಿಯೋನ್ ಹತ್ರ ಹೇಳ್ತಾ ಇದ್ದೆ, ನೀನೀಗ ಜೋರಾಗಿ ಕೂಗಿದ್ರೆ ಈ ಬ್ಯಾಗ್ ಒಳಗೆ ಹಾಕಿ ತಗೊಂಡು ಹೋಗ್ತೇನೆ ಅಂತ ಹೇಳಿ. ಈ ಬ್ಯಾಗ್ ನೋಡಲಿಕ್ಕೆ ತುಂಬಾ ಸ್ಟೈಲಿಶ್ ಆಗಿದೆ ಹಾಗೂ ಕಾಸ್ಟ್ ಕೂಡ ಕಡಿಮೆ. 900 ಈ ಬ್ಯಾಗಿಗೆ. 900 ವರ್ತ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆಯ ಒಂದು ಕ್ವಾಲಿಟಿಯ ಬ್ಯಾಗ್ ಇದು. ಅದರಲ್ಲಿ ಸಿಯೋನನ್ನು ಕೂಡ ಕೂತ್ಕೊಳಿಸ್ಬೋದು, ಅಷ್ಟೊಂದು ಸ್ಪೇಸ್ ಇದೆ ಅಂತ ಹೇಳಿ ನಾನು ಅವನಿಗೆ ಹೇಳ್ತಾ ಇದ್ದೆ. ಈಗ ಇಲ್ಲಿಯೇ ಚರ್ಚ್ ಹತ್ತಿರದ ಕೆಳಗಿನ ಶಾಪಲ್ಲಿ ಒಂದು ಫ್ಲ್ಯಾಗನ್ನು ತೆಗೆದುಕೊಟ್ಟಿದ್ದೇವೆ. ತುಂಬ ಖುಷಿ ಅವನಿಗೆ ಫ್ಲ್ಯಾಗನ್ನು ಹಿಡಿದ ನಂತರ. ನಮಗೆ ಕೂಡ, ನಾನು ಚಿಕ್ಕದಿರುವಾಗ ಕೂಡ ನನಗೆ ತುಂಬ ಆಸೆ ಇತ್ತು ಈ ರೀತಿ ಒಂದು ಫ್ಲ್ಯಾಗನ್ನೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿ. ಬಟ್ ಆಗೆಲ್ಲ ಯಾರೂ ತೆಗೆದುಕೊಡ್ತಾ ಇರಲಿಲ್ಲ. ಈಗ ಎಲ್ಲರೂ ಮಕ್ಕಳಿಗೆ ತೆಗೆದುಕೊಡ್ತಾರೆ. ಬಟ್ ಆಗೆಲ್ಲ 1 ರೂಪಾಯಿಗೂ ಬೆಲೆ ಇದ್ದದ್ರಿಂದ ಇಂಥ ಅಂದರೆ ದುಡ್ಡು ಯಾರು ಕೂಡ ವ್ಯರ್ಥ ಮಾಡ್ತಾ ಇರಲಿಲ್ಲ. ಈಗೆಲ್ಲ ತೆಗೆದುಕೊಡ್ತಾ ಇರಲಿಲ್ಲ. ಹೇಗಿದ್ರು ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾಯಿದ್ರು 50 ಪೈಸೆದು, ಅದು ಮಾತ್ರ ಸಿಗ್ತಾ ಇದ್ದಂಥದ್ದು. ಇವತ್ತು ಮನೇಲಿ ಪತ್ರೊಡೆ ಇತ್ತು, ಬಟ್ ಆಲ್ರೆಡಿ ಪೂಜೆ ಆಗಿ ಬರುವಾಗ ಲೇಟ್ ಆಗಿತ್ತು, 10 o'clock ಎಲ್ಲ ಆಗಿತ್ತು. ಹಾಗಾಗಿ ನಾವು ಇಲ್ಲಿ ಮಡಂತಿಯರಲ್ಲಿ ಒಂದು ಹೊಸ ಶ್ರೀ ದುರ್ಗಾ ಅಂತ ಹೇಳಿ ಒಂದು ಹೋಟೆಲ್ ಓಪನ್ ಆಗಿದೆ. ಸೊ ಇಲ್ಲಿಗೆ ಬರುವಂಥದ್ದು. ಇಲ್ಲಿ ತುಂಬ ಒಳ್ಳೆಯದಿದೆ, ಫುಡ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ ನಾವು ಬ್ರೇಕ್ಫಾಸ್ಟಿಗೆ. ಫ್ಲ್ಯಾಗ್ ಮೇಲೇನೆ ಹ್ಯಾಪಿಗೆ ಫ್ಲ್ಯಾಗ್ ಮೇಲೇನೆ ಹ್ಯಾಪಿಗೆ ನಾಗೆ कितना हैप्पी है कितना हैप्पी ಹಸ್ಬೆಂಡ್ ಮತ್ತು ಮಾವನಿಗೆ ಗೋಳಿ ಬಜ್ಜಿ ಹೇಳಿದರು, ಮತ್ತು ಹಸ್ಬೆಂಡ್ ಒಂದು ಬನ್ಸನ್ನು ತಗೊಂಡ್ರು. ನಾನು, ಅತ್ತೆ ಮತ್ತು ಸಿಯೋನ್ಗೆ ಆಲ್ ಟೈಮ್ ಫೇವ್ರೆಟ್ ಮಸಾಲೆ ದೋಸೆ, ಸೊ ಅವನಿಗೆ ಅದನ್ನೇ ಹೇಳಿದ್ದಂಥದ್ದು.
ಫುಲ್ ತಿನ್ನಲಿಕ್ಕೆ ಆಗೋದಿಲ್ಲ ಅವನಿಗೆ. ಅವನದರಲ್ಲಿರುವಂಥ ಮಧ್ಯದಲ್ಲಿರುವಂಥ ಪೊಟೆಟೊ ಬಾಜಿ ಏನಿದೆ ಅದನ್ನು ತಿನ್ನೋದಿಲ್ಲ. ಜಸ್ಟ್ ದೋಸೆ ಮಾತ್ರ ತಿನ್ನುವಂಥದ್ದು, ಹೇಳಲಿಕ್ಕೆ ಮಾತ್ರ ಮಸಾಲೆ ದೋಸೆ. ಮಗುವನ್ನು ಕೈಯಲ್ಲಿ ಇಟ್ಕೊಂಡು ತಿನ್ನುವಂಥದ್ದು ದೊಡ್ಡ ಟಾಸ್ಕ್. ಯಾಕೆಂದರೆ ಅವರ ಕೈ ಎಷ್ಟು ಫಾಸ್ಟ್ ಆಗಿರ್ತದೆ ಅಂತ ಹೇಳಿದರೆ ಅದು ನೋಡಿದವರಿಗೆ ಮಾತ್ರ ಗೊತ್ತಾಗುವಂಥದ್ದು. ನಾವು ಹೇಗೆ ಅವರನ್ನು ಗಟ್ಟಿಯಾಗಿ ಹಿಡಿದು ಮೇಂಟೈನ್ ಮಾಡಿದರೂ ಕೂಡ ಒಂದಲ್ಲ ಒಂದು ಕೈಯನ್ನು ಸೂಪರ್ ಫಾಸ್ಟಾಗಿ ಸಾರೊಳಗೆ ಅಥವಾ ಬಿಸಿ ಏನಿರ್ತದೆ ಅಥವಾ ಯಾವುದು ಬೇಗ ಚೆಲ್ತದೆ ಅದಕ್ಕೆ ಹಾಕಿಬಿಡ್ತಾರೆ. ನಾನಿಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಬೇಗ ಬೇಗ ಅವನಿಗೆ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೇನೆ ಅಷ್ಟೇ. ಅಂದರೆ ನಾನು ಹೋಟೆಲದೆಲ್ಲ ಅವನಿಗೆ ಕೊಡೋದಿಲ್ಲ, ಬಟ್ ಆಸೆ ಆಗ್ತದೆ ಅಲ್ವ ಮಕ್ಕಳಿಗೆ, ಈಗ ತಿಂತಾರೆ ಅಂತ ಹೇಳಿ ಗೊತ್ತಲ್ಲ, ಹಾಗಾಗಿ ಸ್ವಲ್ಪ ಕೊಟ್ಟಿದ್ದೇನೆ. ಮತ್ತು ನಾನು ಬೇಗ ಬೇಗ ತಿಂತಾ ಇದ್ದೇನೆ. ಹಸ್ಬೆಂಡ್ ಅದರ ನಂತರ ಅವರು ಮಗುವನ್ನು ಹಿಡ್ಕೊಂಡ್ರು. ಅದರ ನಂತರ ನಾನು ಸಮಾಧಾನದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದೇನೆ. ಸೊ ರಿಟರ್ನ್ ಬರುವಾಗ ನಾವು ನಮ್ಮ ಮನೆ ಕೇಳ್ತಾ ಇದ್ರ ಕೆಲವರೆಲ್ಲ ಕಾಮೆಂಟಲ್ಲಿ ಎಲ್ಲಿರೋದು ಅಂತ ಹೇಳಿ. ನಮ್ಮ ಹಳೆ ಮನೆ ಏನಿದೆ, ನಾವೀಗ ಇರುವಂಥ ಮನೆ ಉಂಟಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು. ನಮ್ಮ ಫ್ಯಾಕ್ಟ್ರಿಗೆ ತುಂಬಾ ಹತ್ತಿರ, ಹಾಗಾಗಿ ಇಲ್ಲಿ ಇರುವಂಥದ್ದು ಈ ಒಂದು ಮನೆ. ಇದಕ್ಕೆ ಖರ್ಚೆಲ್ಲ ನನಗೆ ಗೊತ್ತಿಲ್ಲ. ಮನೆ ಈ ಸಲ ನೋಡುವಾಗ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು. ಇಲ್ಲಿ ವಿಂಡೋಗೆ ಅವರು ಮೆಷರ್ಮೆಂಟ್ ತೆಗೆದಕ್ಕಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಿದೆ ಅಂತೆ ವಿಂಡೋ, ಹಾಗಾಗಿ ಇದೊಂದು ವಿಂಡೋ ಕೂತ್ಕೊಳ್ಳಿಸಲಿಲ್ಲ ಮುಂದೆದು. ಮತ್ತು ಉಳಿದದ್ದೆಲ್ಲ ಕೆಲಸ ಎಲ್ಲ ಆಗಿದೆ, ಸಾರಣಿಗೆ ಕೂಡ ಆಗಿದೆ ನೋಡ್ಬೋದು. ಈ ವಿಂಡೋಗೆಲ್ಲ ಗ್ರೀಸನ್ನು ಹಾಕಿದ್ದಾರೆ, ಅಂದರೆ ಸಿಮೆಂಟ್ ಬಿದ್ದದ್ದು ಅದರಲ್ಲಿ ಗಟ್ಟಿಯಾಗದೇ ಇರಲಿಕ್ಕೋಸ್ಕರ ಗ್ರೀಸನ್ನು ಹಾಕಿದ್ದಾರೆ. ಈ ವಿಂಡೋದು ರಾಡ್ಸ್ ಎಲ್ಲ ಏನಿದೆ ಇದು ಸ್ಟೀಲ್ ಇದು, ಹಾಗಾಗಿ ರಸ್ಟ್ ಬರ್ತದೆ ಅಂತ ಹೇಳಿ ಹೆದರಿಕೆ ಬೇಡ, ಹಾಗಾಗಿ ಇದನ್ನೇ ಆರ್ಡ್ರ್ ಮಾಡಿರುವಂಥದ್ದು. ಸೊ ಮೇಲಿದೆಲ್ಲ ಸಾರಣಿಗೆ ಎಲ್ಲ ಆಗಿದೆ. ಈಗ ಮನೆ ನೋಡಲಿಕ್ಕೆ ದೊಡ್ಡದಾಗಿ ಕಾಣ್ತಾ ಇದೆ, ಹಾಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದಾಗೆ ಆಗ್ತಾ ಇದೆ. ಯಾಕೆಂದರೆ ಮೊದಲು ನನಗಂತೂ ಯಾವುದು ಬೆಡ್ರೂಮ್ ಯಾವುದು ಇದು ಅಂತಲೇ ಸರಿ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಈಗ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇದೆ. ಮೇಲೆ ಎಲ್ಲ ನೋಡಿ ವರ್ಕ್ ಎಲ್ಲ ಫಿನಿಶ್ ಆಗಿದೆ. ಇದು ಒಂದು ಜನರಲ್ ಟಾಯ್ಲೆಟ್, ಅಂದರೆ ಬಾತ್ರೂಮ್ ರೀತಿಯಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದರೆ ಹೋಗಲಿಕ್ಕೆ ಸಡನ್ನಾಗಿ ಇರುವಂಥ ಒಂದು ಹಾಲಲ್ಲೇ ಇರುವಂತಹ ಒಂದು ಬಾತ್ರೂಮು. ಇದು ಒಂದು ಬೆಡ್ರೂಮು, ಮೋಸ್ಟ್ಲಿ ಇದು ನಮ್ಮ ಬೆಡ್ರೂಮು. ಯಾಕೆಂತ ಹೇಳಿದರೆ ಇದರಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಅತ್ತೆ ಮಾವನ ರೂಮಲ್ಲಿ ಇಬ್ಬರಿಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಅವರಿಗೆ ಪ್ರಾಯ ಆದವರಲ್ಲ, ಸೊ ಅವರಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ನಮ್ಮದು ಇಲ್ಲಿ ಈ ಬೆಡ್ರೂಮು ಫಸ್ಟಿಗೆ ಲೆಫ್ಟಿಗೆ ಸಿಗುವಂಥದ್ದು. ಇಲ್ಲಿ ಕಾರ್ ಪಾರ್ಚ್ ಏರಿಯಾ ಏನಿದೆ ಅದು ನಮಗೆ ಕರೆಕ್ಟಾಗಿ ಕಾಣ್ತದೆ, ಹೊರಗೆ ಗೇಟೆಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಸಿಗುವಂಥದ್ದು ಇನ್ನೊಂದು ಬೆಡ್ರೂಮು, ಒಂದು ಅತ್ತೆದು ಅಥವಾ ಮಾವೊಂದು ಯಾರ್ದಂತ ಹೇಳಿ ಗೊತ್ತಿಲ್ಲ. ಈಗ ಅದು ರೆಡಿ ಆದ ನಂತರನೇ ನೋಡಬೇಕಷ್ಟೇ. ಕಲ್ಮ ತುಜೆ ಬೆಡ್ರೂಮ್ಗೆ ಬೆಡ್ಗೆ ಏನು ಬೆಡ್ಗೆ ಹಂಗೆ ನಿತ್ತಾಯಿಗೆ ಅದು ತುಜೆ ಬೆಡ್ರೂಮ್ ಅನ್ಕೊಂಡೆ ಮುಳ್ಳೆ ಅವೇ ಮುಳ್ಳಿಗೆ ಆಯ್ತು ಮಾ ತುಜೆ ಅಂದ್ರೆ ಐತೆ ये कोणाचे बाथरूम ಜನತೆಗೆ ಹೋಯಿಗೆ ಸೇಮ್ ಅದೇ ರೀತಿಯಲ್ಲಿ ಈ ಸೈಡಲ್ಲಿ ಕೂಡ ಒಂದು ಬೆಡ್ರೂಮ್ ಇದೆ, ಅದಕ್ಕೆ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡೂ ಕೂಡ ಇದೆ. ಇಲ್ಲಿ ಈಗ ಇವರೇ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅವರಂದರೆ ಇಲ್ಲಿ ನಿಂತು ಇಲ್ಲೇ ಮಲಗಿ ಕೆಲಸ ಮಾಡುವಂಥದ್ದು. ಮಲಗಿ ಕೆಲಸ ಅಂದರೆ ಹಾಗೆಲ್ಲ, ಇಲ್ಲೇ ನಿಂತ್ಕೊಂಡು ಇಲ್ಲೇ ಉಳಿದು ಕೆಲಸ ಮಾಡುವಂಥವ್ರು, ಹಾಗಾಗಿ ಅಲ್ಲಿ ಎಲ್ಲ ಕಡೆ ಅವರ ವಸ್ತುಗಳೆಲ್ಲ ಇದೆ. ಸೊ ಈಗ ನೋಡಲಿಕ್ಕೆ ಮನೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ. ಸಾರಣಿಗೆ ಎಲ್ಲ ಆದಾಗ ಫಸ್ಟಿಗೆ ಈ ಕಲ್ಲೆಲ್ಲ ಕಟ್ಟಿದ ನಂತರ ನಾನು ಮನೆಗೆ ಬಂದೆ, ಇದೆಂತೆಷ್ಟು ಚಿಕ್ಕ ಮನೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಈ ಹೇಗೆ ಶೇಪ್ಸ್ ಕೊಡ್ತಾ ಹೋಗ್ತಾರೆ ನೋಡಿ, ಆಗ ದೊಡ್ಡದಾಗಿ ಕಾಣ್ತದೆ. ಇದು ನನ್ನ ಬೇಕಿಂಗ್ ರೂಮು. ಒಳ್ಳೆದಾಯಿತು. ಇದಂದರೆ ತುಂಬ ಹೀಟ್ ನಮಗೆ ಇಲ್ಲಿ, ಅಂದರೆ ಅದೇ ಹೌದಲ್ಲ, ಅದೇ ನನಗೆ ಅಂದರೆ ಕೇಕ್ ಮಾಡುವಾಗ ಹೀಟ್ ಇರ್ತದೆ ಅಲ್ಲ, ಹಾಗೆ ನಾನೇ ಹೇಳಿದ್ದು 2 ವಿಂಡೋ ಇದ್ರೆ ಮೊದಲು ಒಂದೇ ಇಟ್ಟದಲ್ಲ. ಹೌದು, ಒಳ್ಳೆದಾಯ್ತು ಅದು. ये कोणाची रूम तुझ्यांतिगे मागीर आतां तेय न्हिदता म्हणटाले, आतां हांगा कोण न्हिदता? हांगा केक रूम बाबा, केक रूम. हे किचन, हे किचन, हे किचन येता, ते एक्झॉस्ट फॅन येता.
ಇದು ನಮ್ಮ ಇನ್ನೊಂದು ಕಿಚನ್. ಇಲ್ಲಿ ಮತ್ತು ಒಳಗೆ ಕೂಡ ಎರಡು ಕಡೆ ಕೂಡ ಎಕ್ಸಾಸ್ಟ್ ಫ್ಯಾನನ್ನು ಹಾಕಿಸಿದ್ದೀವಿ. ಯಾಕಂದರೆ ಹೀಟ್ ಹೊರಗೆ ಹೋಗಬೇಕು. ಮತ್ತು ಏನಿದ್ರು ಕೂಡ ಈ ಸ್ವಲ್ಪ ಎಲ್ಲ ಒಗ್ಗರಣೆ ಎಲ್ಲ ಮಾಡುವಾಗೆಲ್ಲ ಹೊಗೆ ಎಲ್ಲ ಬರ್ತದಲ್ಲ, ಆಗ ಎಕ್ಸಾಸ್ಟ್ ಆನ್ ಮಾಡಿದರೆ ಈ ಎಣ್ಣೆಯ ಜಿಡ್ಡು ಏನಿದೆ ಅದು ಸೀಲಿಂಗಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ಟಿಕ್ ಆಗಿ ಕುತ್ಕೊಳ್ಳೋದಿಲ್ಲ. ಒಂದು 50% ಆಗಿದೆ, 50% ಮಾತ್ರ ಇವಾಗ ಆಗಿರುವಂಥದ್ದು. ಇನ್ನೂ ಕೂಡ 50% ಆಗಲಿಕ್ಕಿದೆ. ಇನ್ನು ಎಷ್ಟು ಕೆಲಸ ಇದೆ, ಅದು ಬೇರೆ ಮನೆಯನ್ನು ನೋಡಿ ಈ ಮನೆಯನ್ನು ನೋಡುವಾಗ ಗೊತ್ತಾಗ್ತದೆ ಎಷ್ಟು ಕೆಲಸ ಆಗಲಿಕ್ಕಿದೆ ಅಂತ ಹೇಳಿ. ತುಂಬ ಕೆಲಸ ಇನ್ನೂ ಕೂಡ ಬಾಕಿ ಇದೆ. ಬಟ್ ಲಾಸ್ಟ್ ವೀಕ್ ನಾವು ಬಂದಾಗಿಂತ, ಲಾಸ್ಟ್ ಮಂತ್ ನಾನು ಬಂದಂಥದ್ದು, ಲಾಸ್ಟ್ ಮಂತ್ಗಿಂತ ತುಂಬ ಕೆಲಸ ಆಗಿದೆ ಇಲ್ಲಿ. ಸೊ ಇಲ್ಲಿ ಒಂದು ದೊಡ್ಡ ಪುನರ್ಪುಳಿಯ ಮರ ಇತ್ತು, ಅದರಲ್ಲಿ ಮಾತ್ರ ಪುನರ್ಪುಳಿ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕಿದ್ದಾರೆ. ಜಾಗ ಕೂಡ ತುಂಬ ಕನ್ಸ್ಯೂಮ್ ಮಾಡ್ತಾ ಇತ್ತು ಅದು. ಈ ರೀತಿಯಲ್ಲಿದೆ ಸುತ್ತಮುತ್ತದ ಏರಿಯಾ. ಹೀಗೆ ಎಂಡಲ್ಲಿ ಮನೆ ಇದ್ದು ಇಷ್ಟು ನಮಗೆ ಅಂಗಳದ ಜಾಗ ಸಿಗ್ತದೆ ಇಲ್ಲಿ. ನೆಕ್ಸ್ಟ್ ಗಾರ್ಡನ್ನ ಬೇರೆ ಏನಾದರೂ ಮಾಡುವಂಥದ್ದು ಅದನ್ನು ನೆಕ್ಸ್ಟ್ ಶೇರ್ ಮಾಡ್ತಾ ಹೋಗ್ತೇನೆ. ಆದಷ್ಟು ಬೇಗ ಮನೆ ಒಂದು ರೆಡಿ ಆಗಲಿ. ಮನೆಗೆ ಬರುವಾಗ ಮಗುವಿಗೆ ನಿದ್ದೆ ಬರ್ತಾಯಿತ್ತು, ಸೊ ಅವನನ್ನು ಕೂಡ ಮಲಗಿಸಿದ್ದೇನೆ. ಮೊನ್ನೆ ಅಂತೂ ಲಾಸ್ಟ್ ವೀಕಿಂದ ಇವನಿಗೆ ತುಂಬ ಹುಷಾರಿರಲಿಲ್ಲ. ಲಾಸ್ಟ್ ವೀಕ್ ಅಂದರೆ ಮೊನ್ನೆ ಸಂಡೇ ನಾವು ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿದ್ವಿ, ಕ್ಯಾಶುಯಾಲಿಟಿಗೆ. ತುಂಬೆ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಇದೆ ಅಲ್ವಾ, ಸೊ ಅಲ್ಲಿ ನಮ್ಮ ಡಾಕ್ಟರ್ಗೆ ನಾವು ಕಾಲ್ ಮಾಡಿದಾಗ ಅವ್ರು ಹೇಳಿದರು, ನನ್ನದು ಇವತ್ತು ಕ್ಲಿನಿಕ್ ಓಪನ್ ಇಲ್ಲ, ನೀವು ಫಾದರ್ ಮುಲ್ಲರ್ಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಸೊ ನಾವಿಲ್ಲಿ ಬಂದು ಮಗುವಿನ ಬ್ಲಡ್ಡನ್ನು ತಗೊಂಡ್ರು. ಬ್ಲಡ್ ಮತ್ತು ಯೂರಿನ್ ಮೋಷನ್ ಮೂರನ್ನು ಕೊಡಲಿಕ್ಕೆ ಹೇಳಿದರು. ಬಟ್ ಯೂರಿನ್ ಅದರ ನಂತರ ಅವನು ಪಾಸೇ ಮಾಡಲಿಲ್ಲ. ಹಾಗಾಗಿ ನಾವು ವೆಯ್ಟ್ ಮಾಡಿ ಬ್ಲಡ್ ರಿಪೋರ್ಟ್ ಬಂತು. ಬ್ಲಡ್ಡಲ್ಲಿ ಬ್ಲಡ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ರಿಸಲ್ಟ್ ಬಂತು, ರಿಪೋರ್ಟ್. ಸೊ ಅದಕ್ಕೆ ಅಕಾರ್ಡಿಂಗ್ ಆಗಿ ಆ್ಯಂಟಿಬಯೋಟಿಕನ್ನು ಕೂಡ ಕೊಟ್ಟರು. ಇಲ್ಲಿಯ ಡಾಕ್ಟರ್ಸ್ ಏನಿರ್ತಾರೆ, ಕ್ಯಾಶುಯಾಲಿಟಿ ಇರುವಂಥ ಡಾಕ್ಟರ್ಸ್, ಅವರು ಪೀಡಿಯಾಟ್ರಿಕ್ ಡಾಕ್ಟ್ರು ಕೊಟ್ಟರು. ಬಟ್ ಅದು ತಗೊಂಡ ನಂತರ ಸಹ ಅವನಿಗೆ ಕಡಿಮೆ ಆಗಿರಲಿಲ್ಲ. ಹಾಗಾಗಿ 14th ಆಗಸ್ಟಿಗೆ ಕೂಡ ನಾವು ಮಗುವನ್ನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹೋಗಿ ಡಾಕ್ಟರ್ ನಮಗೆ ಇನ್ನೊಂದು ಸೆಟ್ ಆಫ್ ಆ್ಯಂಟಿಬಯೋಟಿಕನ್ನು ಕೊಟ್ಟರು. ಆದರೆ ನಾನು ಮನೆಗೆ ಬಂದ ನಂತರ ಜಸ್ಟ್ ಪ್ರೇಯರ್ ಮಾಡಿದೆ. ಯಾಕೆಂದರೆ ಮಗುವಿಗೆ ಇಷ್ಟು ಚಿಕ್ಕ ಮಗುವಿಗೆ ಎಷ್ಟು ಅಂತ ಹೇಳಿ ಆ್ಯಂಟಿಬಯೋಟಿಕ್ ಆಗಿರ್ಬೋದು 2-3 ಬಾಟಲ್ ಅಷ್ಟು ಆಗ್ತಾ ಬಂತು. ಈಗ ಅವನು ಜ್ವರದ ಸಿರಪ್ಗೆಲ್ಲ ಕೊಡ್ತಂಥದ್ದು ಎವ್ರಿ 4 hours ಎಲ್ಲ ಕೊಟ್ಟು ನನಗೇ ಸಾಕಾಯಿತು. ಇನ್ನು ನಾನು ಜಸ್ಟ್ ಪ್ರೇಯರ್ ಮಾಡಿದೆ ದೇವ್ರ ಹತ್ರ, ಇನ್ನೇನಿದ್ರು ನಾನು ಆ್ಯಂಟಿಬಯೋಟಿಕ್ ಏನು ಸಹ ಕೊಡೋದಿಲ್ಲ, ಒಂದು ಜ್ವರದ ಮದ್ದು ಕೂಡ ಕೊಡೋದಿಲ್ಲ ಅಂತ ಹೇಳಿ. ನನ್ನ ಮಗುವಿಗೆ 100 degree ಜ್ವರ ಇತ್ತು. ಆದರೂ ಕೂಡ ನಾನಾಗ ಪ್ರೇಯರ್ ಮಾಡಿ ಒಂದು ಕೃಪಾಸನಂ ಅಂತ ಹೇಳಿ ಇದೆ ಕೇರಳದಲ್ಲಿ, ಅದರದ್ದೊಂದು ತೈಲ ಇತ್ತು. ಸೊ ಆ ಒಂದು ಎಣ್ಣೆಯನ್ನು ಮಗುವಿನ ಪೂರ್ತಿ ಮೈಗೆಲ್ಲ ಹಚ್ಚಿ, ಅವನಿಗೆ ಲೂಸ್ ಮೋಷನ್ ಕೂಡ ಇತ್ತು, ಅವನ ಹೊಟ್ಟೆ ಮೇಲೆ ಕೂಡ ಹಚ್ಚಿ ನಾನು ನಂಬಿ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿ ನೆಕ್ಸ್ಟ್ ಆಗಸ್ಟ್ 15th ನಾನು ಎದ್ದಾಗ ಮಗು ಅಂತೂ ಫುಲ್ ಹ್ಯಾಪಿಯಾಗಿದೆ. ನೈಟ್ ಕೂಡ ಚೆನ್ನಾಗಿ ಮಲಗಿದ್ದ. ಸ್ವಲ್ಪ ಮಾತ್ರ ಕ್ರ್ಯಾಂಕಿ ಆಗಿದ್ದೆ, ಯಾಕೆಂದರೆ ಅವನಿಗೆ ಹೊಟ್ಟೆ ನೋವಾಗ್ತಾಯಿತ್ತು. ಅದರ ನಂತರ ನಾನು ಕಾಲಿಕ್ಕಿದ್ದು ಡ್ರಾಪ್ಸ್ ಹಾಕಿದ್ದೆ ನೈಟ್ ಹಾಕಿ 15 minutes ಅವನು ಮಲಗಿದ್ದಾನೆ. ಹಾಗಾಗಿ ಅದೊಂದು ದೇವರ ದಯೆಯಿಂದ ಗುಣ ಆಯಿತು. ಎಷ್ಟು ಮೆಡಿಸಿನ್ ನಾವು ಮಾಡಿದರೂ ಕೂಡ ಕೆಲವೊಮ್ಮೆ ಈ ಒಂದು ಪ್ರೇಯರ್ಸ್ ಅಥವಾ ಈ ಒಂದು ದೇವರ ಶಕ್ತಿ ಏನಿದೆ ಅದರಿಂದನೇ ಗುಣ ಆಗುವಂಥದ್ದು. ಇದು ತುಂಬ ಸಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಮಗು ನರಳೋದು ನೋಡುವಾಗ ನಾವು ಏನಿದ್ರು ಮಗುವನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಓಡ್ತೇವೆ ಅಲ್ವಾ. ಪೂಜೆ ಎಲ್ಲ ಆಗಿ ಬಂದ ನಂತರ ಬಟ್ಟೆ ಇತ್ತು ನೆನ್ನೆದು. ಸೊ ಬಟ್ಟೆನೆಲ್ಲ ನಾನಿಲ್ಲಿ ವಾಶ್ ಮಾಡಿ ಹಾಕಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಬಟ್ಟೆ ಡೈರೆಕ್ಟಾಗಿ ವಾಶ್ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ, ಯಾಕೆಂದರೆ ನೆನ್ನೆಲ್ಲ ಸ್ವಲ್ಪ ಎಲ್ಲ ವಾಮಿಟ್ ಎಲ್ಲ ಮಾಡ್ತಾ ಇದ್ದ ಮಗು, ಮತ್ತು ತಿಂದದ್ದೆಲ್ಲ ಬಟ್ಟೆಗೆಲ್ಲ ತಾಗಿದ್ದು ಹಾಗೆ ಇದೆ. ಹಾಗಾಗಿ ನಾನು ನೆನೆಯಲಿಕ್ಕೆ ಹಾಕಿ ಬಂದಿದ್ದೇನೆ. ನಿನ್ನೆ ಹಾಸ್ಪಿಟಲ್ನಿಂದ ಬರುವಾಗ ಡಾಕ್ಟರ್ ಹೇಳಿದರು ಸಾಲಿಡ್ಸನ್ನು ಇನ್ನೂ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ನಾನು ಫುಲ್ ಸ್ಟಾಪ್ ಮಾಡಿದ್ದೆ, ಬ್ರೆಸ್ಟ್ ಫೀಡಿಂಗ್ ಮಾತ್ರ ಕೊಡ್ತಾ ಇದ್ದೆ. ಬಟ್ ಸಾಲಿಡ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ನಾನು ನೇಂದ್ರ ಬಾಳೆಹಣ್ಣಿದೆ ಅಲ್ವಾ, ಕೇರಳ ಬನಾನ ಅಂತ ಹೇಳ್ತಾರೆ, ನೇಂದ್ರ ಬಾಳೆ. ಸೊ ಅದನ್ನು ತಗೊಂಡು ಬಂದಿದ್ದೆ. ಅದನ್ನು ಸ್ಟೀಮ್ ಮಾಡಿ ಮ್ಯಾಶ್ ಮಾಡಿ ಕೊಡುವ ಅಂತ ಹೇಳಿ. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಹಾಗೂ ಡೈಜೆಷನಿಗೆ ಕೂಡ ಸುಲಭ ಆಗ್ತದೆ. ಅದನ್ನು ಸ್ಟೀಮ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ನಾನು ಫಸ್ಟ್ ಟೈಮ್ ಕೊಡ್ತಾ ಇರುವಂಥದ್ದು. ಸಿಯೋನ್ಗೆ ನಾನು ತಂದಿದ್ದೆ, ಸಿಯೋನ್ಗೆ ಮಾತ್ರ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅವನಿಗೆ ಸ್ಟಾಪ್ ಮಾಡಿದ್ದೆ. ಇವನಿಗೆ ಕೂಡ ಇಷ್ಟ ಆಗ್ತದೆ ಇಲ್ವ ಅಂತ ನೋಡಬೇಕಷ್ಟೇ. ಪತ್ರೊಡೆ ಇತ್ತಲ್ಲ, ನಾವು ಹೋಟೆಲಲ್ಲಿ ತಿಂದು ಬಂದದ್ರಿಂದ ನಾನು ಪತ್ರೊಡೆಯನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈ ಪತ್ರೊಡೆ ಎಲ್ಲ ಬೇಗನೆ ಹಾಳಾಗುವಂಥದ್ದು, ಹೊರಗಿಟ್ಟರೆ ತೆಂಗಿನಕಾಯಿ ಎಲ್ಲ ಹಾಕಿರ್ತೇವೆ ಅಲ್ಲ. ಸೊ ಹಾಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ. ಇವತ್ತು ಮಧ್ಯಾಹ್ನಕ್ಕೆ ಫಿಶ್ ಫ್ರೈಗೆ ಅಮ್ಮ ಈ ನಂಗ ಮೀನು ಅಂತ ಹೇಳ್ತಾರೆ ಅಲ್ವಾ, ಸೊ ಅದನ್ನು ತೆಗೆದಿಟ್ಟಿದ್ದಾರೆ. ನಾನು ಹಳೆ ವ್ಲಾಗ್ಸಲ್ಲಿ ಕೇಳದೇ ಇದ್ದರೆ ಹೆಸರೇನು ಅಂತ ಹೇಳಿ. ಸೊ ಹೇಳಿದ್ದೀರಾ ಎಲ್ಲರೂ ಕೂಡ, ಥ್ಯಾಂಕ್ ಯು. ನಂಗ ಮೀನು ಅಂತ ಹೇಳಿ ಇದನ್ನು ನಾನು ಇಲ್ಲಿ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಮ್ಯಾರಿನೇಷನನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಕೂಡ ನಮಗೆ ಸಾಕಾಗ್ತದೆ.
ಈ ಸಲಕ್ಕೆ ನಮಗೆ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯ್ತಂತೆ. ಸ್ವಾತಂತ್ರ್ಯ ನಿಜವಾಗ್ಲೂ ಸಿಕ್ಕಿದೇ ಇಲ್ಲ ಅಂತಲೇ ಹೇಳಿ ನಮಗೆ ಡೌಟ್ ಆಗ್ತಾ ಉಂಟು. ಯಾಕೆಂದರೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು ನ್ಯೂಸ್ ಚಾನಲ್ಗಳಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಂತ ಸಹ ತೋರಿಸೋದಿಲ್ಲ. ಅವರು ಬೇಕಾದದನ್ನು ತೋರಿಸೋದಿಲ್ಲ, ಬೇಡದನ್ನು ಮಾತ್ರ ತೋರಿಸ್ತಾರೆ. ದರ್ಶನ್ ಊಟ ಎಂತ ಮಾಡಿದ, ದರ್ಶನ್ ಮಲಗಿದ್ದ, ದರ್ಶನ್ ಎತ್ನ, ದರ್ಶನ್ದು ಹೆಂಡತಿ ಬಂದ್ಲ, ಅಕ್ಕ ಬಂದ್ಲ, ತಂಗಿ ಬಂದ್ಲ ಅಂತ ಅದು ಮಾತ್ರ ಅವರಿಗೆ ಇರುವಂಥದ್ದು. ಮತ್ತು ಬೇರೆ ಎಲ್ಲ ಏನೆಲ್ಲ ಆಗ್ತಾಯಿದೆ ಮೇಜರ್ ನ್ಯೂಸ್ ಏನಿದೆ ಅದೆಲ್ಲ ಯಾವುದು ಕೂಡ ಅವರು ಶೇರ್ ಮಾಡೋದಿಲ್ಲ. ಯಾಕೆಂದರೆ ನ್ಯೂಸ್ ಚಾನಲ್ ಅಂತಲೇ ಹೇಳಿದರೆ ಈಗ ಅದು ಏನಿದು ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅವರು ಲೀಡ್ ಮಾಡುವಂತಹ ಚಾನಲ್ಸ್. ಸಾಮಾನ್ಯದವರಿಗೆ ಇರುವಂಥ ಚಾನಲ್ಗಳಲ್ಲ ಅವೆಲ್ಲ ದುಡಿತಾ ಇರುವಂಥದ್ದು ಬೇರೆಯವರಿಗೋಸ್ಕರ ಅಂತಲೇ ಹೇಳಿ ಅನ್ನಿಸ್ತದೆ. ಸೊ ನಿಮಗೆ ಗೊತ್ತಿರ್ಬೋದು ಕೋಲ್ಕತ್ತಾದಲ್ಲಿ ಆಗಿರುವಂತಹ ಡಾಕ್ಟರ್ನ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ನಾನು ಜಸ್ಟಾಗಿ ಆ ಒಂದು ಸ್ಟೋರಿಯನ್ನು ಜಸ್ಟ್ ಬ್ರೀಫಾಗಿ ಹೇಳ್ತೇನೆ. ಕೋಲ್ಕತ್ತಾದಲ್ಲಿ ಒಬ್ಬರು ನೈಟ್ ಶಿಫ್ಟ್ ಮಾಡ್ತಾಯಿದ್ರು. 36 hour ಶಿಫ್ಟಲ್ಲಿ ಇದ್ದಂತಹ ಒಬ್ಬರು ಡಾಕ್ಟರ್, ಅವರು 31 years ಓಲ್ಡ್ ಡಾಕ್ಟರ್. 6 ರಿಂದ 7 8 ವರ್ಷ ತನಕ ಎಲ್ಲ ಓದ್ತಾರೆ ಅವರು ಒಂದು ಡಾಕ್ಟರ್ ಆಗಬೇಕಂತ ಹೇಳಿದರೆ. ಸೊ ಅಷ್ಟು ಓದಿದ ನಂತರ ಅವರ ಟ್ರೈನಿ ಪೀರಿಯಡಲ್ಲಿ ಇದ್ದರು, PG ಎಲ್ಲ ಆದ ಡಾಕ್ಟರ್ ಅವರು. ಸೊ ಅವರು ಟ್ರೈನಿ ಪೀರಿಯಡಲ್ಲಿ ಇದ್ದಂಥ ಡಾಕ್ಟರ್ ಟ್ರೈನಿಯಾಗಿ ಕೆಲಸ ಮಾಡ್ತಾಯಿದ್ರು. 36 hours ಶಿಫ್ಟ್ ನಮಗೆ 24 hours ಎಲ್ಲ ಆಗುವಾಗಲೇ ನಮಗೆ ಸಾಕಾಗ್ತದೆ. ಅದರಲ್ಲಿ ಕೂಡ 10 ಗಂಟೆ ನಾವು ಮಲಗ್ತೇವೆ ಅಲ್ವಾ, ಮಲಗಿ ಕಳಿತೇವೆ. ಬಟ್ ಡಾಕ್ಟರ್ಸ್ ಆ ರೀತಿಯಲ್ಲಿ ಅಲ್ಲ, ಕಂಟಿನ್ಯೂಸ್ ಆಗಿ 36 hour ಶಿಫ್ಟನ್ನು ತಗೊಂಡಿದ್ರು. ಸೊ ಅದಾಗಿ ಬಂದು ಸ್ವಲ್ಪ ಹೊತ್ತು ಮಲಗುವ ಅಂತ ಹೇಳಿ ಒಂದು 3 ಗಂಟೆ ಆಗುವಾಗ ಅವರ ಒಂದು ಹಾಸ್ಪಿಟಲ್ನ ಸೆಮಿನಾರ್ ಹಾಲಲ್ಲಿ ಬಂದು ಮಲಗಿದ ನೆಕ್ಸ್ಟ್ ಅವರು ಸಿಕ್ಕಿದ್ದು ಡೆಡ್ ಬಾಡಿಯಾಗಿ ಹಾಗೂ ಒಂದು ಹಾರಿಬಲ್ ಕಂಡೀಷನಲ್ಲಿ. ಅವರ ಪೇರೆಂಟ್ಸಿಗೆ ಬೆಳಿಗ್ಗೆ ಈ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅವ್ರು ಏನಿರ್ಬೋದು, ಬೆಳಿಗ್ಗೆ ಯಾರೆಲ್ಲ ಡೆಡ್ ಬಾಡೀಸನ್ನು ನೋಡಿದ್ದಾರೆ ಅವರು ಕಾಲ್ ಮಾಡಿ ಹೇಳಿದ್ರಂತೆ ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ. ಸೊ ತಂದೆ ತಾಯಿ ಮನೆಯಿಂದ ಹೊರಟಿದ್ದಾರೆ. ಅದರ ಹಿಂದಿನ ದಿನ ನೈಟ್ ಕೂಡ ಅವರು 11 ಗಂಟೆ ಆಗುವಾಗ ತಂದೆ ತಾಯಿಗೆ ಕಾಲ್ ಮಾಡಿ ಹೇಳಿದ್ದಾರೆ, ನೀವು ಮಲಗಿ, ನಾನು ಹುಷಾರಿದ್ದೇನೆ, ಸೇಫ್ ಆಗಿದ್ದೇನೆ ಅಂತ ಹೇಳಿ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ದಾರೆ. ಅದರ ನಂತರ ಅವ್ರ ತಂದೆ ತಾಯಿ ಮಲಗಿ ನಿದ್ದೆ ಮಾಡಿದ್ದು. ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ತಾ ಇದ್ವಿ ಆ ಟೈಮ್ನಲ್ಲಿ. ಆ 3 ಗಂಟೆ ಹೊತ್ತಿಗೆ ಆ ಡಾಕ್ಟರ್ನ ರೇಪ್ ಮತ್ತು ಮರ್ಡರ್ ಅದು ಕೂಡ ಬ್ರೂಟಲ್ ಆಗಿ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಪ್ರೈಮರಿಯಾಗಿ ಬಂದಿರುವಂತಹ ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಅವರ ಪೆಲ್ವಿಕ್ ಬೋನ್ಸ್ ಫುಲ್ಲಾಗಿ ಕ್ರಷ್ ಮಾಡಿ ಹಾಕಿದ್ದಾರೆ. ಅಂದರೆ ಫುಲ್ಲಿ ಅವರ ಲೆಗ್ಸನ್ನು ವೈಡ್ ಓಪನ್ ಮಾಡಿ ಅವರ ಪೆಲ್ವಿಕ್ ಬೋನ್ಗಳು ಕಟ್ಟಾಗಿದೆ. ಅವರ ಗ್ಲಾಸಸ್ ಏನಿದೆ, ಕಣ್ಣಿಗೆ ನಾವು ಕನ್ನಡಕ್ಕೆ ಇಡ್ತೇವಲ್ಲ, ಅದರ ಗ್ಲಾಸಸ್ ಪುಡಿಯಾಗಿ ಕಣ್ಣಲ್ಲಿ ಚುಚ್ಚಿ ಕೂತ್ಕೊಂಡಿತ್ತು. ಮತ್ತು ಅವರ ಬಾಡಿಯಲ್ಲಿ ಒಂದೇ ಒಂದು ಇಂಚ್ ಇಲ್ಲ ಅಂತೆ ಗಾಯ ಇಲ್ಲದೆ ಅಥವಾ ಬ್ರೂಸಿಂಗ್ ಇಲ್ಲದೆ ಇರುವಂತಹ ಪಾರ್ಟ್ಸ್. ಸೊ ಇಡೀ ಮೈಗೆ, ಪ್ರೈವೇಟ್ ಪಾರ್ಟ್ಸಿಗೆ ಎಲ್ಲ ಕಡೆ ಗಾಯಗಳು. ಸೊ ಅವರ ತಂದೆ ತಾಯಿಗೆ ನೆಕ್ಸ್ಟ್ ಕಾಲ್ ಮಾಡಿದಾಗ ಅವರು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ರು, ಬಟ್ ರಿಸೀವ್ ಮಾಡ್ತಾ ಇರಲಿಲ್ಲ. ಈ ಒಂದು ಹಾಸ್ಪಿಟಲ್ನವರು ರಿಸೀವ್ ಮಾಡಿದಾಗ ಹೇಳಿದ್ದು ನಿಮ್ಮ ಮಗಳು ಸೂಸೈಡ್ ಮಾಡಿದ್ದಾರೆ ಅಂತ ಹೇಳಿ. ಸೂಸೈಡ್ ಮಾಡಲಿಕ್ಕಿದ್ರೆ ಅವರು ಫುಲ್ಲಿ ನೇಕೆಡ್ ಆಗಿ ಮಲಗಿ ಯಾಕೆ ಸೂಸೈಡ್ ಮಾಡ್ತಾರೆ ಅಲ್ವಾ, ಮರ್ಡರ್ ಅಂತ ಹೇಳಲಿಕ್ಕೆ ಅವರಿಗೆ ಬಾಯಿಗೆ ಬರಲಿಲ್ಲ ಕಾಣ್ತದೆ. ಬಟ್ ಇದೊಂದು ಹಾರಿಬಲ್ ಆಗಿರುವಂತಹ ಮರ್ಡರ್ ಕೇಸ್. 3 ಗಂಟೆಗಳ ಕಾಲ ತಂದೆ ತಾಯಿಗಳನ್ನು ಕಾಯಿಸಿದ್ದಾರೆ ಹೊರಗೆ. ಅವರ ಒಂದು ಮಗಳ ಡೆಡ್ ಬಾಡಿಯನ್ನು ನೋಡಲಿಕ್ಕೆ ಬಿಟ್ಟಿರಲಿಲ್ಲ. ಅದು ಕೂಡ 3 ಗಂಟೆ ನಂತರ ತಂದೆ ಬಂದು ನೋಡುವಾಗ ತಂದೆಗೆ ನೋಡಲಿಕ್ಕೇ ಆಗೋದಿಲ್ಲ. ಯಾವತ್ತೂ ಕೂಡ ಯಾವ ತಂದೆನೇ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಲ್ಲ, ನನ್ನ ಒಂದು ಮಗಳನ್ನು ನಾನು ಈ ರೀತಿಯಲ್ಲಿ ಒಂದು ದಿನ ನೋಡ್ತೇನೆ ಅಂತ ಹೇಳಿ. ಆ ರೀತಿಯಲ್ಲಿ ಸೆಮಿ ನೇಕೆಡ್ ಆಗಿದ್ದಂತಹ ಬಾಡಿಯನ್ನು ತಂದೆ ನೋಡಿರುವಂಥದ್ದು. ಯಾರು ಕೂಡ ನೋಡಿದರೆ ಫಸ್ಟ್ ಸೈಟಲ್ಲೇ ಹೇಳ್ತಾರೆ ಇದು ರೇಪ್ ಆ್ಯಂಡ್ ಮರ್ಡರ್ ಅಂತ ಹೇಳಿ. ಬಟ್ ಈ ಕೇಸನ್ನು ಆದಷ್ಟು ಮುಚ್ಚಿ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ. ಯಾರು ಕಾರಣಕರ್ತರಲ್ಲ ಅವರನ್ನು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಪ್ರೂವನ್ ಆಗಿದೆ ಗ್ಯಾಂಗ್ ರೇಪ್ ಅಂತ ಹೇಳಿ. ಬಟ್ ಒಬ್ಬರನ್ನು ಮಾತ್ರ ಹಿಡಿದು ಅವರನ್ನು ಒಳಗೆ ಹಾಕಿದ್ದಾರೆ. ಇನ್ನು ನೋಡಬೇಕು, ಇದು ಜಸ್ಟಿಸ್ ಸಿಗಬೇಕು ನಮಗೆ. ಆದಷ್ಟು ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡಿ ಶೇರ್ ಮಾಡಿ ಅವರಿಗೊಂದು ನ್ಯಾಯ ಸಿಗಲಿ ಅಂತ ಹೇಳಿ. ನಮಗೆ ಇವತ್ತು ಸಾರಿಗೆ ನೆನ್ನೆ ಮಾಡಿದಂತಹ ಕೆಸದ ಎಲೆಯನ್ನು ಈ ರೀತಿಯಲ್ಲಿ ಗಂಟನ್ನು ಹಾಕಿ ಸಾರು ಮಾಡ್ತಾರಲ್ಲ, ಸೊ ಅದರ ಸಾರಿದೆ. ಮತ್ತು ಇನ್ನೊಂದು ಕೆಸದ ಬೇರಿದೆ ಅಲ್ಲ, ಅದರದ್ದು ಕೂಡ ಸಾರಿದೆ. ನೆನ್ನೆ ಅಮ್ಮ ಮಾಡಿದರು. ಅದರ ಒಂದು ಕ್ಲಿಪ್ಪಿಂಗನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ನಾನು ತುಂಬ ವರ್ಷಗಳ ಹಿಂದೆ ಈ ಒಂದು ಗಂಟನ್ನು ಹಾಕಲಿಕ್ಕೆ ಕಲ್ತಂಥದ್ದು. ನನ್ನ ಈಗ ಒಂದು ಹತ್ತಿರ ಒಂದು 15 ವರ್ಷ ಆಗಿರ್ಬೋದು ನಾನು ಈ ರೀತಿ ಗಂಟು ಹಾಕೇ ಇಲ್ಲ. ನಾನೆಲ್ಲ ಚಿಕ್ಕದಿರುವಾಗ ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಈ ರೀತಿಯಲ್ಲಿ ನಮ್ಮ ಮನೆಗೆ ಯಾರಾದರೂ ಅಜ್ಜಿಯರೆಲ್ಲ ಇರ್ತಾರಲ್ಲ, ಹಳೆ ಅಜ್ಜಿಯರು, ಅವರೆಲ್ಲ ಬಂದಾಗ ಮಾಡಿಕೊಡ್ತಾಯಿದ್ರು ನನ್ನ ಮಮ್ಮಿಗೆ. ಆ ಟೈಮ್ನಲ್ಲಿ ನೋಡಿದ್ದಷ್ಟೇ, ನೋಡಿ ಮಾತ್ರ ಗೊತ್ತು, ನನಗೆ ಮಾಡಿ ಗೊತ್ತಿಲ್ಲ. ಬಟ್ ಗೊತ್ತಿದ್ದ ಹಾಗೆ ನಾನು ಹಾಕಿದ್ದೇನೆ. ಕೆಲವೊಂದು ಮಾತ್ರ ಓಪನ್ ಆಯಿತು, ಮತ್ತು ಉಳಿದದೆಲ್ಲ ಓಪನ್ ಆಗಿರಲಿಲ್ಲ. ತುಂಬಾ ಒಳ್ಳೆಯದಾಗಿ ಬಂದಿತ್ತು. ಇದೇ ಸಾರಿದೆ ನಮಗೆ, ಇದರ ಸಾರು ಮತ್ತು ಈ ಒಂದು ಫಿಶ್ ಫ್ರೈ. ಇದು ನಮ್ಮ ಲಂಚ್ ಮತ್ತು ಡಿನ್ನರ್ಗೆ ಇರುವಂಥದ್ದು. ಸೊಬ್ಬಿದಿಸ್ತಾವಳೆ ಅಂತೂ ಮೊಬೈಲ್ ಅರ್ಪಳೆ, ಹತ್ತು ಕಲ್ಲು ಅರ್ಪಳೆ, ಮೊಬೈಲ್ ಅರ್ಪಳೆ
शंपोळे येताना कोणाकी खुशी जाईल आमकदಲ್ಲ ತಶನ್ನೆ ಈ ಒಂದು ಸಾರನ ಮಾಡಲಿಕ್ಕೆ ಅಮ್ಮ ಆಲ್ರೆಡಿ ಖಾರನೆಲ್ಲ ತೆಗೆದಿಟ್ಟಿದ್ದಾರೆ. ನಾನಿಲ್ಲಿ ಸೌತೆಯನ್ನು ಕಟ್ ಮಾಡ್ತಾ ಇದ್ದೇನೆ. ಈ ಸೌತೆ ತುಂಬ ಕಹಿ ಉಂಟು, ಹಾಗಾಗಿ ಇದರದ್ದು ಫುಲ್ ಆ ಬೀಜದ ಪಾರ್ಟಲ್ಲಿ ಏನಿದೆ ಅದೆಲ್ಲ ಫುಲ್ ಕ್ಲೀನ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ತುಂಬ ಕಹಿ ಆಗ್ತದೆ. ಈ ಕ್ಲಿಪ್ಪನ್ನು ನಾನು ಹಿಂದಿನ ದಿನ ತೆಗೆದಿರುವಂಥದ್ದು. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಂತ ಇದ್ದೆ, ಬಟ್ ಆಗಲಿಲ್ಲ ಕಂಟಿನ್ಯೂ ಮಾಡಲಿಕ್ಕೆ. ಸ್ವಲ್ಪ ಎಲ್ಲ ಅರ್ಜೆಂಟ್ ಕೆಲಸಗಳೆಲ್ಲ ಇತ್ತು, ಹಾಗಾಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ನಾನು ಅಷ್ಟೊಂದು ಕಂಟಿನ್ಯೂ ಮಾಡಲಿಲ್ಲ. ಈಗ ಫಿಶನ್ನು ಕ್ಲೀನ್ ಮಾಡಿದ ನೀರನ್ನು ಬಿಸಾಡು ಅಂತ ಹೇಳಿ ನಾನು ಹೊರಗೆ ಬಂದಿದ್ದೇನೆ. ಇಲ್ಲಿ ನನ್ನ ಬೆಂಡೆಕಾಯಿ ಗಿಡ ಎಲ್ಲ ಇತ್ತಲ್ಲ ಅದರದ್ದೆಲ್ಲ ಬ್ಯಾಗೆಲ್ಲ ಈಗ ನೋಡಿ ಅಡ್ಡ ಬಿದ್ದಿದೆ. ಇದು ಜೋರು ಮಳೆ ಎಲ್ಲ ಇತ್ತಲ್ಲ ಆಗ ಬಿದ್ದಿದ್ದಂಥದ್ದು ನೀರೆಲ್ಲ ಇದಾಗಿ. ಬಟ್ ಅದರ ನಂತರ ನಾನು ಸರಿ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಸರಿ ಮಾಡಿ ನನಗೆ ಆಗುವಂಥ ಕೆಲಸನೂ ಅಲ್ಲ. ಇದು ಬೀನ್ಸಿನ ಬಳ್ಳಿಯಲ್ಲಿ ಬೀನ್ಸ್ ಕೂಡ ಆಗಲಿಲ್ಲ, ಯಾಕಂದರೆ ಇಲ್ಲಿ ಬಿಸಿಲು ಕೂಡ ಇಲ್ಲ. ಮತ್ತು ಇದಕ್ಕೆ ಅಷ್ಟು ನಾನೇನು ಕೂಡ ಆರೈಕೆ ಮಾಡಲಿಲ್ಲ, ಬೀಜ ಹಾಕಿ ಬಿಟ್ಟಂಥದ್ದು ಮಾತ್ರ, ಮತ್ತು ಆರೈಕೆ ಮಾಡಲಿಕ್ಕೇ ಹೋಗಲಿಲ್ಲ. ಮತ್ತು ಬೆಂಡೆಕಾಯಿ ಕೂಡ ನಾನೀಗ ತೆಗಿತಾ ಇಲ್ಲ, ಏಕೆಂದರೆ 4-5 ಬೆಂಡೆಕಾಯಿ ಸಿಕ್ಕಿದರೆ ಅದು ಪಲ್ಯ ಮಾಡಲಿಕ್ಕೆ ಸಹ ಅಲ್ಲ, ಬೇರೆ ಸಾರೊಟ್ಟಿಗೆ ಬೆರೆಸಿ ಹಾಕಲಿಕ್ಕೆ ಸಹ ಅಲ್ಲ, ಹಾಗಾಗಿ ಹಾಗೆಯೇ ಬಿಟ್ಟಿದ್ದೇನೆ. ಇದಕ್ಕೆ ಕೂಡ ಆರೈಕೆ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ. ಈಗ ಈ ಒಂದು ಬಾಳೆ ಯಾವುದಕ್ಕೆ ಯೂಸ್ ಆಗ್ತದೆ, ಇದರ ಒಂದು ಔಷಧಿಯ ಬೆನಿಫಿಟ್ಸ್ ಏನಂತ ನನಗೆ ಹೇಳಿ ಆಯಿತು, ಯಾರಿಗಾದರೂ ಗೊತ್ತಿದ್ದರೆ. ಈ ವಿಡಿಯೋ ನಾನು ಸ್ಕೂಲಲ್ಲಿ ಟೀಚರಿಗೆ ಕಳಿಸ್ಲಿಕ್ಕೆ ಅಂತ ಹೇಳಿ ಮಕ್ಕಳಿಗೆ ಫ್ಲ್ಯಾಗನ್ನು ಕೊಟ್ಟು ಒಂದು ಫೋಟೋ ತೆಗೆದು ಕಳಿಸ್ಲಿಕ್ಕೆ ಹೇಳಿದರು, ಅದಕ್ಕೋಸ್ಕರ ಅಂತ ಹೇಳಿ ನಾನು ತೆಗೆದಿರುವಂಥದ್ದು. ಶಂಕರ ಒಯ್ರ್ಪಳೆ ಕಾಲ ಇಲ್ಲೇ ಏನ್ ಕಾಲ ಇಂಡಿಯಾಗೆ ಐ ಲವ್ ಮೈ ಇಂಡಿಯಾ ಇಂಡಿಯಾ ಮತ್ತೆ ಫ್ಲಾಗ್ ಇಂಡಿಯಾ ಮಳ दुसरे फ्लॅग नॅशनल फ्लॅग शंकर वेव कर मग सल्यूट कशी करचे सल्यूट ते नाही राईट हँड अंत करचे येस झालं मा ಮೊನ್ನೆ ಕ್ಲಿನಿಕ್ಕಿಗೆ ಹೋಗಿ ಬರುವಾಗ ನಾನು ಸ್ವಲ್ಪ ಸಿಯೋನ್ಗೆ ಡಿಸರ್ಟ್ ರೀತಿಯಲ್ಲಿ ಕೊಡಲಿಕ್ಕೆ ಅಂತ ಹೇಳಿ ಲಾಡೂಸನ್ನು ತಗೊಂಡು ಬಂದಿದ್ದೆ. ಇದಾದರೆ ಸ್ವಲ್ಪ ಹೆಲ್ದಿ ಅಲ್ವಾ, ಚಿಕ್ಕಿ ಮತ್ತು 2 ಟೈಪ್ ಇದು ಎಳ್ಳಿನ ಲಾಡೂಸನ್ನು ತಗೊಂಡು ಬಂದಿದ್ದೆ. ಇದನ್ನು ಈ ರೀತಿಯಲ್ಲಿ ಸ್ಟೋರ್ ಮಾಡಿ ಮತ್ತು ಲಂಚ್ ಬಾಕ್ಸ್ ಕೊಡುವಾಗ ಈ ರೀತಿಯಲ್ಲಿ ಒಂದೊಂದು ಲಾಡುವನ್ನು ಕೊಡುವಂಥದ್ದು. ಸಿಯೋನ್ಗೆ ನಾವು ಕೂಡ ಹಾಗೆಯೇ ಮನೆಯಲ್ಲಿ ಏನಾದರೂ ಒಂದು ಊಟ ಆದ ನಂತರ ಸ್ವಲ್ಪ ಸ್ವೀಟನ್ನು ತಿಂತೀವಿ, ಹಾಗೆ ಸಿಯೋನ್ಗೆ ಕೂಡ ಅಭ್ಯಾಸ ಆಗಿದೆ. ಮತ್ತು ಚಿಕ್ಕ ಮಗುವಿಗೆ 2 ನೇಂದ್ರ ಬಾಳೆ 2 ತಂದಿದ್ದೆ. ಫಸ್ಟ್ ಕೊಡೋದಲ್ಲ ತಿಂತಾನೆ ಇಲ್ಲ ಗೊತ್ತಿರಲಿಲ್ಲ. ಮತ್ತು ಸಿಯೋನ್ಗೆ ಸ್ವಲ್ಪ ಫ್ರೂಟ್ಸನ್ನು ತಗೊಂಡು ಬಂದಿದ್ದೆ, ಮತ್ತು ವೆಜಿಟೇಬಲ್ಸ್ ಎಲ್ಲ ಏನು ಸಹ ತರಲಿಲ್ಲ, ಯಾಕೆಂದರೆ ಈಗ ಮಗುವಿಗೆ ಹುಷಾರಿಲ್ಲದೆ ಒಂದು ಹತ್ರ 9 ದಿನದ ಕಾಲ ಅವನಿಗೆ ಹುಷಾರಿರಲಿಲ್ಲ ಕಂಟಿನ್ಯೂಸ್ ಆಗಿ. ಹಾಗಾಗಿ ಅವನಿಗೆ ನಾನೇನು ಕೂಡ ಎಕ್ಸ್ಟರ್ನಲ್ ಫುಡ್ ಏನು ಕೊಡ್ತಾ ಇರಲಿಲ್ಲ, ಅವ್ನು ತಿಂತಾ ಇರಲಿಲ್ಲ ಕೂಡ, ಅವನಿಗೆ ಅಷ್ಟು ಬಲ ಕೂಡ ಇರಲಿಲ್ಲ. ಹಾಗಾಗಿ ಬೇರೆ ಏನು ಫೀಡ್ ಕೊಡ್ತಾ ಇರಲಿಲ್ಲ, ಜಸ್ಟ್ ಬ್ರೆಸ್ಟ್ ಮಿಲ್ಕನ್ನೇ ಕೊಡ್ತಾ ಇದ್ದಂಥದ್ದು. ಈಗ ನಾನು ಮೊನ್ನೆ ಸ್ವಲ್ಪ ಚಕ್ಕುಲಿಯನ್ನು ಮಾಡಿದ್ದೆ, ಅಂದರೆ ತಂದಂಥ ಅಕ್ಕಿ ಹಿಟ್ಟು ಕೂಡ ಇತ್ತು ಮತ್ತು ಸ್ವಲ್ಪ ಬೇಸನ್ ಕೂಡ ಇತ್ತು. ಎಂತ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ಚಕ್ಕುಲಿ ಮಾಡುವ ಅಂತ ಹೇಳಿ ಚಕ್ಕುಲಿಯನ್ನು ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ನಾನು ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇನೆ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಯಾರಾದರೂ ಟ್ರೈ ಮಾಡಲಿಕ್ಕಿದ್ರೆ ಟ್ರೈ ಮಾಡಿ ನೋಡಿ, ಆದಷ್ಟು ಬೇಗ ನಾನು ರೆಸಿಪಿ ಶೇರ್ ಮಾಡ್ತೇನೆ. ಮತ್ತು ಕೇಕ್ಸ್ ಕೂಡ ಮಾಡ್ತಾ ಇದ್ದೇನೆ ಆಯಿತಾ. ಕೇಕ್ಸ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಬೇಡಿ, ಕೇಕ್ಸನ್ನು ಮಾಡ್ತಾ ಇದ್ದೇನೆ. ಬಟ್ ಮಗುವಿಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಮಧ್ಯದಲ್ಲಿ ಬಂದಂಥ ಕೆಲವೊಂದು ಆರ್ಡರ್ಸನ್ನು ನಾನು ಸ್ಕಿಪ್ ಮಾಡಿದ್ದೆ. ಮಗುವಿಗೆ ಹೆಚ್ಚು ಟೈಮ್ ಕೊಡಬೇಕಾಗ್ತದಲ್ಲ, ಹಾಗಾಗಿ. ಓ ವಿಂಡೋ ಓಪನ್ ಜಾಯ್ನಂಗೆ ವಿಂಡೋ ಓಪನ್ ಜಾಯ್ನಂಗೆ
ನನ್ನ ಮಗು ಒಂದು ದಿನ ಬೆಳಿಗ್ಗೆ ಮಲಗಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮಲಗಿದ ಮಗು ಎದ್ದೊಳ್ಳುವಾಗ ಇದ್ದಂತಹ ಹೈ ಟೆಂಪ್ರೇಚರ್, ಅದರ ನಂತರ ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ಇದೇ ರೀತಿಯಲ್ಲಿ ಹೈ ಟೆಂಪ್ರೇಚರ್ ಜ್ವರ ಬರ್ತಾಯಿತ್ತು. ಈ ರೀತಿ ಒಂದು ನಗಾಡಿ ಎಷ್ಟು ದಿನ ಆಗಿತ್ತಂತ ಇಲ್ಲ. ಇದು ನಾನು ಈ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ಶೂಟ್ ಮಾಡಿರುವಂಥದ್ದು. ಸೊ ಟೋಟಲಾಗಿ ಒಂದು 9 ರಿಂದ 10 ದಿನಗಳ ಕಾಲ ಇದ್ದಂತಹ ಜ್ವರದಲ್ಲಿ ಮಗು ಫುಲ್ ಡಲ್ ಆಗಿತ್ತು. ಈ ರೀತಿ ಆಟ ಆಡ್ತಾ ಇರುವಂಥದ್ದು, ಮೈ ಮೇಲೆ ಬರುವಂಥದ್ದು, ನಗಾಡುವಂಥದ್ದೆಲ್ಲ ಇವತ್ತೇ ಮಾಡ್ತಾ ಇರುವಂಥದ್ದು. ನನಗೆ ಎಷ್ಟು ಖುಷಿ ಆಗ್ತಾ ಇತ್ತಂತ ಇಲ್ಲ ಇದನ್ನು ನೋಡಿ. स्माइल करना असताना डबल अय्यो बेबी डबल ओय. ಈ ನನ್ನ ಮಗು ಯಾವತ್ತೂ ಈ ರೀತಿಯಲ್ಲಿ ಡಲ್ಲಾಗಿ ಸೈಲೆಂಟ್ ಆಗಿದ್ದ ಮಗುನೇ ಅಲ್ಲ. ನಿಮಗೆ ಗೊತ್ತಿರ್ಬೋದು, ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೇನೆ ನಾನು. ನಿಂತಲ್ಲಿ ನಿಂತ್ಕೊಳ್ಳೋದಿಲ್ಲ, ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಮಗು ಈ ರೀತಿಯಲ್ಲಿ ಫುಲ್ ಸೈಲೆಂಟಾಗಿ ಡಲ್ಲಾದಾಗ ಮನೆಯಲ್ಲಿ ನಮಗೆ ಎಲ್ರಿಗೂ ಹುಷಾರಿಲ್ಲದ ಹಾಗೆ ನಮಗೆ ಫೀಲ್ ಆಗ್ತಾಯಿತ್ತು. ನಮ್ಮ ಮಾವನಿಗಂತೂ ತುಂಬ ಅವರು ಹೇಳ್ತಾನೆ ಇದ್ರು, ಇವನಿಗೆ ಏನಾಗ್ತಾ ಉಂಟೋ ಏನೋ, ನಾನೊಮ್ಮೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಬಟ್ ಅಲ್ಲಿ ಹೋದರೂ ಇಲ್ಲಿ ಹೋದರೂ ಸೇಮ್ ಮೆಡಿಸಿನ್ ನಾವಾದರೂ ಕೊಡುವಂಥದ್ದು. ಬಟ್ ಏನು ಮಾಡೋದಲ್ಲ, ಕೆಲವೊಮ್ಮೆ ಅದೇ ಹೇಳುವಂಥದ್ದು, ಈ ದೇವರ ಶಕ್ತಿಯಿಂದ ಗುಣ ಆಗುವಂಥದ್ದು ಬೇರೆ ಯಾವ ಮದ್ದಲ್ಲೂ ಯಾವುದೇ ಒಂದು ಲೇಪದಲ್ಲಿ ಎಂಥದ್ರಲ್ಲಿ ಸಹ ಗುಣ ಆಗೋದಿಲ್ಲ. ಅದು ನನಗೆ ತುಂಬ ಸಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ತದೆ. ಬಟ್ ನಾವು ಅದನ್ನು ಅಷ್ಟೊಂದು ಬಿಲೀವ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ಪವರಿಂದ ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಇದಕ್ಕೆ ನಮ್ಮ ಒಂದು ಶಕ್ತಿ, ಈ ಒಂದು ವೈದ್ಯರ ಶಕ್ತಿ, ಇದೆಲ್ಲಕ್ಕಿಂತ ಮೇಲೆ ಇನ್ನೊಂದು ಶಕ್ತಿ ಇದೆ. ಸಂತ ಚೊಟ್ಟು ಕೇಳು ಬಸೋನು ತಚಲಗಿ ಬಸೋನು ಕೇಳಿಗೆ ಒಡೋಲ್ ಕೇಳಲೆ ಬರೀ ಕೇಳು. Sian slowly. ಇವರಿಬ್ಬರು ಈಗ ಆಟಡಿ ಎಷ್ಟು ದಿನ ಆಗಿತ್ತು. ಸಿಯೋನ್ಗೆ ಕೂಡ ಅದೇ ಖುಷಿ ಆಗ್ತಾ ಉಂಟು ಅವನನ್ನು ನೋಡಿ. ಯಾವಾಗಲೂ ಕರಿತಾ ಇದ್ದ, ಲಾನ್ ಬಾಬಾ ಕೆಳಗೆ ಬಾ ಅಂತ ಹೇಳಿ. ಅವ್ನ ಚಿಕ್ಕ ಮಗುವಿಗೆ ಲಾನ್ ಬಾಬಾ ಅಂತ ಕರೆಯುವಂಥದ್ದು. ಸೊ ಕೆಳಗೆ ಬಾ ಅಂತ ಹೇಳಿ. ಆದರೆ ಸಹ ಅವನು ನನ್ನ ಕೈಯಿಂದ ಇಳಿದು ಕೆಳಗೆ ನಿಂತ್ಕೊಳ್ತಾನೆ ಇರಲಿಲ್ಲ, ಕಾಲೇ ಕೆಳಗೆ ಇಡ್ತಾ ಇರಲಿಲ್ಲ. ಅಂಥ ಒಂದು ಸಿಚುವೇಶನ್ ಇತ್ತು. ನಾನು ಮಧ್ಯದಲ್ಲಿ ಒಂದು ವಿಡಿಯೋನ ಹಾಕಿದೆ, ಬಟ್ ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ಇಟ್ಟಿದ್ದೆ. ಟೈಮ್ ಮಾತ್ರ ಬೇರೆ ದಿನ ಕೇಳಿದ್ದೆ, ಹಾಗಾಗಿ ಮಾಡಿರುವಂಥದ್ದು. ಹಾಗಾಗಿ ಆ ಒಂದು ವೀಕ್ನಲ್ಲಿ ನಾನು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ವಿಡಿಯೋನೇ ಶೂಟ್ ಮಾಡಲಿಲ್ಲ. ಎಲ್ಲಿ ಕೂಡ ಹಾಸ್ಪಿಟಲ್ಗೆ ಹೋದಾಗ ಕೂಡ ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಬಟ್ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಏನೋ ಒಂಥರ ಟೆನ್ಷನ್. ನಾನು ಅಷ್ಟೊಂದು ಟೆನ್ಷನ್ ಮಾಡೋದಿಲ್ಲ. ಬಟ್ ಟೆಂಪ್ರೇಚರ್ ಕಡಿಮೆನೇ ಆಗ್ತಾ ಇಲ್ಲ ಅನ್ನುವಾಗ, ಅವನ ಹಿಮೋಗ್ಲೋಬಿನ್ ಕೂಡ ಡೌನ್ ಆಗಿತ್ತು, ಮತ್ತು ರಕ್ತದಲ್ಲಿ ಇನ್ಫೆಕ್ಷನ್ ಎಲ್ಲ ಅನ್ನುವಾಗ ಬೇರೆ ಏನಾದರೂ ಸೀರಿಯಸ್ ಇಲ್ನೆಸ್ ಇದೆಯಾ ಅಂತ ಹೇಳಿ ಟೆನ್ಷನ್ ಆಗ್ತಾ ಇತ್ತು. ಬಟ್ ದೇವರ ದಯೆಯಿಂದ ಏನೂ ಕೂಡ ಇಲ್ಲ. ಈಗ ಎಲ್ಲದೂ ಕೂಡ ಸರಿಯಾಗಿದೆ. दुख लेंगे तक ಇಲ್ಲ लान दुख लेंगे. ओके ओके तुझे होगा ये बूस सियोन दी तक दी तो का ये करना दी. ಆಗ ಸ್ಟೀಮ್ ಮಾಡಿದಂತಹ ನೇಂದ್ರ ಬಾಳೆಯನ್ನು ನಾನು ಈ ರೀತಿಯಲ್ಲಿ ಒಂದು ಲೋಟದಿಂದ ಕಿವುಚಿ ತಗೊಂಡಿದ್ದೇನೆ. ಅಂದರೆ ಮ್ಯಾಶ್ ಮಾಡ್ತೇವೆ ಅಲ್ವಾ ನಾವು, ಆ ರೀತಿಯಲ್ಲಿ ಫುಲ್ಲಾಗಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಕೂಡ ಸೇರಿಸಿದೆ, ಯಾಕೆಂದರೆ ತುಂಬ ಹೊತ್ತಾಗಿತ್ತು ಸ್ಟೀಮ್ ಮಾಡಿ, ತಣ್ಣಗಾಗಿತ್ತು. ಹಾಗೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ನಾನು ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಈಗ ಕೊಡ್ತಾ ಇದ್ದೇನೆ ಅವನಿಗೆ. ಅವನಿಗೆ ಫಸ್ಟ್ ಬೈಟ್ ಇಷ್ಟ ಆಗಿರಲಿಲ್ಲ. ಯಾವುದಾದ್ರೂ ಕೂಡ ಫಸ್ಟ್ ಫುಡ್ ಅಂತ ಹೇಳಿದ್ರೆ ಒಂದು 10 ಡೇಸ್ ನಂತರ ತಿನ್ನೋದು ಅನ್ನುವಾಗ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ಲ, ಹಾಗೆ ಅಂತ ಅಂದ್ಕೊಂಡೆ ನಾನು. ಬಟ್ ಪರ್ಸ್ನಲಿ ನನಗೂ ಈ ಬಾಳೆಹಣ್ಣು ಇಷ್ಟ ಇಲ್ಲ. ನನ್ನ ಮಗ ಸಿಯೋನ್ಗೆ ಕೂಡ ಇಷ್ಟ ಇರಲಿಲ್ಲ. ಇವನಿಗೆ ಕೂಡ ಹಾಗೆಯೇ ಒಂದು 2-3 ಸ್ಪೂನ್ ತಿಂದ ನಂತರ ಅವನಿಗೆ
ಏನೋ ಒಂಥರ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ವಾಮಿಟ್ ಬರುವ ಹಾಗೆಲ್ಲ. ನಾನು ಅದರ ನಂತರ ತಿನ್ನಿಸಲಿಲ್ಲ, ಯಾಕೆಂದರೆ ಮಕ್ಕಳಿಗೆ ಇಷ್ಟ ಇಲ್ಲದೆ ಇದ್ದು ನಾವು ಫೋರ್ಸ್ಫುಲ್ಲಿ ಕೊಟ್ಟರೆ ಅವರು ಫೋರ್ಸ್ ಮಾಡಿದ್ದಕ್ಕೆ ತಿಂತಾರೆ ಬಿಟ್ಟರೆ ಮನಸ್ಸಿಂದ ಇಷ್ಟಪಟ್ಟು ತಿನ್ನೋದಿಲ್ಲ. ಅಂಥದ್ರಿಂದ ಅವರಿಗೆ ಫುಡ್ ಅವರ್ಜನ್ ಆಗ್ತದೆ. ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ, ಬೇರೆ ಏನಾದರೂ ಮಾಡ್ತೇನೆ ಅಂತ ಹೇಳಿ. ಸ್ವಲ್ಪ ಹಾಲನ್ನು ಕೊಟ್ಟು ಅವನಿಗೆ ಸ್ವಲ್ಪ ಹೊತ್ತು ಫ್ರೀ ಬಿಟ್ಟಿದ್ದೇನೆ. ಈಗ ಸ್ವಲ್ಪ ಹೊತ್ತು ಆಟ ಆಡಲಿ, ಮತ್ತು ಬೇರೆ ಏನಾದರೂ ಅವನಿಗೆ ಇಷ್ಟ ಇರುವಂಥದ್ದು ಮಾಡಿ ತಿನ್ನಿಸ್ಬೋದಲ್ಲ. ಹಾಗೆ ರೊಟ್ಟಿನ ಕತಕ ಸಿಯೋನ್ ಮತ್ತು ಮಗು ಆಟ ಆಡ್ತಾ ಇದ್ದಾರೆ. ಹಾಗಾಗಿ ನಾನು ಕಿಚನ್ಗೆ ಬಂದಿದ್ದೇನೆ. ಇಲ್ಲಿ ಹೋಮ್ ಮೇಡ್ ಸೆರ್ಲಾಕ್ ಪೌಡರ್ ನಾನು ಆಲ್ರೆಡಿ ರೆಸಿಪಿಯನ್ನು ಹಾಕಿದ್ದೇನೆ ನನ್ನ ಚಾನಲಲ್ಲಿ, ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ವಾರ ಹಿಂದೆ ನಾನು ಆಲ್ಮೋಸ್ಟ್ 2 ವಾರ ಆಗ್ತಾ ಬಂತು ಈ ಒಂದು ಡ್ರ್ಯಾಗನ್ ಫ್ರೂಟನ್ನು ತಗೊಂಡು ಬಂದಿದ್ದೆ. ಸಿಯೋನ್ ಹಠ ಮಾಡ್ತಾ ಇದ್ದ ಬೇಕಂತ ಹೇಳಿ, ಸೊ ತಗೊಂಡು ಬಂದಿದ್ದೆ. ಅದ ನಂತರ ಅವ್ನು ತಿನ್ನಲಿಕ್ಕೆ ಕೇಳ್ತಾ ಇರಲಿಲ್ಲ. ಚಿಕ್ಕ ಮಗುವಿಗೆ ಕೊಡ್ತಾ ಇದ್ದೆ, 2 ಫ್ರೂಟನ್ನು ಅವನಿಗೆ ಕೊಟ್ಟಿದ್ದೇನೆ. ಆದರೆ ಈಗ ಹುಷಾರಿಲ್ಲ ಅಲ್ಲ, ಹಾಗಾಗಿ ಅವನಿಗೆ ಅದು ಕೂಡ ತಿನ್ನಲಿಕ್ಕೆ ಬೇಡ. ಸೊ ಅದನ್ನು ನಾನು ಹಸ್ಬೆಂಡ್ ಮತ್ತು ಮಗು ಸೇರಿ, ಹಸ್ಬೆಂಡ್ ಬಂದಿದ್ದರು ಮಧ್ಯಾಹ್ನ, ನಾವೇ ಕಟ್ ಮಾಡಿ ಸ್ವಲ್ಪ ತಿಂದಿದ್ದೇವೆ. ಸಿಯೋನ್ ಡ್ರ್ಯಾಗನ್ ಫ್ರೂಟ್ ಈಗೊಂದು ಫ್ರಿಡ್ಜ್ ಇರೋದ್ರಿಂದ ಯಾವುದೇ ವಸ್ತು ಕೂಡ ಹಾಳಾಗದ ಹಾಗೆ ಇಟ್ಟು ತಿನ್ಬೋದು. ಬಟ್ ಹೆಲ್ತಿಗೆ ಒಳ್ಳೆಯದಲ್ಲ, ಆದರೆ ತುಂಬ ಹಣ ಕೂಡ ಸೇವ್ ಆಗ್ತದೆ ಅದರಿಂದ. ಇಲ್ಲಾದರೆ ಬೇರೆ 1 kg ಫ್ರೂಟ್ ತಗೊಂಡೆಲ್ಲ ಬಂದರೆ ಎಷ್ಟು ಬೇಗ ಹಾಳಾಗ್ತಾ ಇತ್ತಲ್ಲ ಮುಂಚೆ ಎಲ್ಲ. ಈ ಒಂದು ಸಿರ್ಲಾಕನ್ನು ಅವನು ಸ್ವಲ್ಪ ತಿಂದಿದ್ದಾನೆ. ಒಂದು ಬಾಟಲಲ್ಲಿ ನಾನೊಂದು 1/2 ಬಾಟಲ್ ಮಾತ್ರ ಮಾಡಿದ್ದೆ, ಅದರಲ್ಲಿ ಒಂದು 1/4 ಭಾಗ ತಿಂದಿದ್ದಾನೆ. ಅವನು 4 ಸ್ಪೂನ್ ತಿಂದರೂ ಕೂಡ ಅದು ದೊಡ್ಡದೇ. ಹುಷಾರಿಲ್ಲದಿರುವಾಗ ನಮಗೇ ತಿನ್ನಲಿಕ್ಕೆ ಮನಸ್ಸು ಬರೋದಿಲ್ಲ, ಇನ್ನು ಮಕ್ಕಳಿಗೆ ಹೇಳೋದೇ ಬೇಡ ಅಲ್ವಾ. ಮಧ್ಯದಲ್ಲಿ ಇರೋದೆಲ್ಲ ನಾನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ಒಂದು ಫುಲ್ ಡೇ ಶೂಟ್ ಮಾಡಲಿಕ್ಕೆ ಕೆಲವೊಮ್ಮೆ ಮತ್ತೆ ಹೋಗ್ತದೆ ನನಗೆ. ಕೆಲವೊಮ್ಮೆ ಮೊಬೈಲಲ್ಲಿ ಚಾರ್ಜ್ ಇರೋದಿಲ್ಲ, ಹಾಗಾಗಿ ಚಾರ್ಜಿಂಗಿಗೆ ಕೂಡ ಇಟ್ಟಿದ್ದೆ. ಇನ್ನು ಇಲ್ಲಿ ಸಂಜೆ ಮನೆಯನ್ನೆಲ್ಲ ನಾನು ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ. ಎಲ್ಲ ಸೋಫಾ ಮತ್ತು ಇದರಲ್ಲಿ ಎಲ್ಲ ಸಿಯೋನ್ ಕೂತ್ಕೊಂಡು, ನಾನು ಮೊನ್ನೆ ಚಕ್ಕುಲಿ ಮಾಡಿದ್ದೆ ಅಲ್ಲ ಮನೆಯಲ್ಲಿ, ಸೊ ಆ ಒಂದು ಚಕ್ಕುಲಿಯನ್ನು ತಿಂದು ಎಲ್ಲ ಕಡೆ ಪುಡಿ ಹಾಕಿ ಇಟ್ಟಿದ್ದಾನೆ. ಅದನ್ನೆಲ್ಲ ಈಗ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಮನೆಯನ್ನೊಮ್ಮೆ ಒರೆಸಿ ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹೇಳಿ. ಈ ರೀತಿ ವೈಪರಲ್ಲಿ ಒರೆಸೋದನ್ನು ನಾನು ಮುಂಚೆ ತುಂಬ ಹಳೆಯ ವ್ಲಾಗಲ್ಲಿ ಒಮ್ಮೆ ಹೇಳಿದ್ದೆ, ವೈಪರಿಂದ ಈ ರೀತಿಯಲ್ಲಿ ಒರೆಸ್ಬೋದು ಅಂತ ಹೇಳಿ. ನಾವು ಮಾಪಲ್ಲಿ ಒರೆಸುವಾಗ ಈ ಕೂದಲೆಲ್ಲ ಇದ್ದರೆ ಅದೇನಾಗ್ತದೆ ಅಂತ ಹೇಳಿದರೆ ಸೈಡ್ಗೆ ಹೀಗೆ ಸ್ಲೈಡ್ ಮಾಡುವಾಗ ಅಲ್ಲಲ್ಲಿಯೇ ಉಳಿತದೆ, ರೌಂಡಾಗಿ ಅಲ್ಲೇ ಉಳಿದು ಬಿಡ್ತದೆ. ಮತ್ತು ಈ ರೀತಿಯಲ್ಲಿ ನಮಗೆ ಪ್ರೆಸ್ ಮಾಡಿ ಏನಾದರೂ ಇದ್ದರೆ ಎಳೆದು ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ. ಬಟ್ ಇದರಲ್ಲಿ ವೈಪರಲ್ಲಿ ಹಾಗೆ ಅಲ್ಲ, ನೀವು ವೈಪರಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಕ್ಲೀನ್ ಆಗ್ತದೆ ಮನೆ. ಸ್ವಲ್ಪ ಚಿಕನ್ ಇತ್ತು, ಸ್ವಲ್ಪ ದಿನದ ಹಿಂದೆ ತಗೊಂಡಂಥದ್ದು, ಅದನ್ನು ಡೀಫ್ರೋಸ್ಟ್ ಆಗಲಿಕ್ಕೆ ಅಂತ ಹೇಳಿ ನಾನು ಇಟ್ಟಿದ್ದೆ. ನಾಳೆಗೆ ಸಿಯೋನ್ಗೆ ಲಂಚಿಗೆ ಕೊಡಲಿಕ್ಕೆ ಬೇಕಲ್ವ, ಸ್ವಲ್ಪ ಮ್ಯಾರಿನೇಷನ್ನ ಮಾಡ್ತೇನೆ ಅಂತ ಹೇಳಿ ಮಧ್ಯಾಹ್ನ ತೆಗೆದಿಟ್ಟಿದ್ದೆ. ಈಗ ಸಂಜೆ ಆಗ್ತಾ ಇದೆಯಲ್ಲ, ಇನ್ನು ಸ್ವಲ್ಪ ಹೊತ್ತು ಇದನ್ನು ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ ಬಿಡಬೇಕು. ಇಲ್ಲ ಓವರ್ನೈಟೇ ಇಡ್ತೇನೆ ನಾನು ಫ್ರಿಡ್ಜಲ್ಲಿ, ಯಾಕೆಂದರೆ ಸಂಜೆ ಆದರೆ ಮಾತ್ರ ನಾನು ಫ್ರೈ ಮಾಡ್ತೇನೆ. ಆಲ್ರೆಡಿ ನಮಗೆ ಈಗ ಫಿಶ್ ಎಲ್ಲ ಇದೆ ಅಲ್ಲ, ಸೊ ಫಿಶನ್ನೇ ಯೂಸ್ ಮಾಡ್ತೇನೆ ಇವತ್ತಿಗೆ. ಸಿಂಪಲ್ ಮ್ಯಾರಿನೇಷನ್ ಮಾಡ್ತಾ ಇರುವಂಥದ್ದು. ನನ್ನ ಹತ್ರ ಇಲ್ಲಿ ಏನೆಲ್ಲ ಪುಡಿಗಳು ಅವೈಲೇಬಲ್ ಇದೆ ಅದನ್ನು ನಾನು ಹಾಕಿದ್ದೇನೆ. ಇನ್ನು ಸ್ವಲ್ಪ ಎಲ್ಲ ಕೆಲವೊಂದು ಇದೆಲ್ಲ ಮನೆ ಒಳಗೆ ಇದೆ. ಇದು ನನ್ನ ಹೊರಗಿನ ಬೇಕಿಂಗ್ ಕಿಚನ್. ಸೊ ಇಲ್ಲಿ ಏನೆಲ್ಲ ಇದೆ ಅದನ್ನು ನಾನು ಆ್ಯಡ್ ಮಾಡಿ ಕೊಟ್ಟಿದ್ದೇನೆ. ಮತ್ತೆ ಬೇಕಾಗಿರುವಂಥದ್ದು ಕಿಚನಲ್ಲಿದೆ, ಸೊ ಅಲ್ಲಿ ಹೋಗಿ ಚೆಂದ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಈ ಒಂದು ಸೆಕ್ಷನಲ್ಲಿ ನಾನು ಮಸಾಲಾಸನ್ನೆಲ್ಲ ಇಟ್ಟಿದ್ದೇನೆ ನನ್ನ ಹತ್ರ ಇರುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಬಫಾತ್ ಪೌಡರ್ ಇದೆ, ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಬಫಾತ್ ಪೌಡರ್ ಸ್ವಲ್ಪನೇ ಇದೆ, ನಾನು ಯೂಶ್ವಲಿ ಬಫಾತ್ ಪೌಡರೇ ಹಾಕುವಂಥದ್ದು, ಬಟ್ ಸ್ವಲ್ಪನೇ ಉಂಟು, ಹಾಗಾಗಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ಈಗ ಮ್ಯಾರಿನೇಷನ್ ಎಲ್ಲ ಆಯಿತು, ಒಳಗೆ ಇಟ್ಟಿದ್ದೇನೆ. ಮಗುವನ್ನು ಕೂಡ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ, ಎದ್ದಿದ್ದ ಅವನು. ಈಗ ಅಂದರೆ ಸ್ವಲ್ಪ ಸಾಫ್ಟ್ ಡಯಟ್ ಕೊಡ್ತಾ ಇರುವಂಥದ್ದು, ಹಾಗಾಗಿ ನಾನಿಲ್ಲಿ ಒಂದು ಬನಾನವನ್ನು ಕೊಡ್ತಾ ಇದ್ದೇನೆ. ಬನಾನ ಅವನಿಗೆ ಇಷ್ಟ, ಆದರೆ ಅದು ಸ್ಲೈಮಿ ಅಲ್ವಾ, ಹಾಗೆ ತಿನ್ನುವಾಗ ನಗಾಡಿದರೆ ಬಾಯಿಂದ ಹೊರಗೆ ಬೀಳ್ತದೆ, ಹಲ್ಲಿಲ್ಲ ಅಲ್ಲ. ಸೊ ಹಾಗೆ ಸ್ವಲ್ಪನೇ ಕೊಡ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಬಾಳೆಹಣ್ಣನ್ನು ಅವನು ತಿಂದಿದ್ದಾನೆ. ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡಲಿಕ್ಕಿರುವಂಥ ವಿಶೇಷಗಳು ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ನಿಮ್ಮ ಮನೆಯಲ್ಲಿ ಒಬ್ಬರೇ ಸಬ್ಸ್ಕ್ರೈಬ್ ಆಗಿದ್ದೀರಾ ಆದರೆ ನಿಮ್ಮ ಅತ್ತೆ ಅಥವಾ ನಿಮ್ಮ ತಾಯಿ ಇದ್ದಾರೆ ಆದರೆ ಅವರಿಗೂ ಕೂಡ ಹೇಳಿ, ಅವರಿಗೆ ಕೂಡ ಅವರ ಮೊಬೈಲ್ ಇದೆ ಆದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಲಿಕ್ಕೆ ಹೇಳಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.